ಮೋಹ ಭಯ ದುಃಖಾದಿ ದೂರಂ ಲೋಹಲೋಕ ಸಮೀಕ್ಷಣಂ ಮೋಹಿತಾಂಗ್ರಿ ಸರೋಜ ಭೃಂಗಂ ಮೋಹನಾರ್ಯ ಗುರುಂ ಭಜೆ. ಇವತ್ತು ಪರಮ ಪವಿತ್ರವಾದ ದಿನ. ವಿಜಯದಾಸರ ಸಾಕು ಮಕ್ಕಳು ಅಂತಲೇ ಪ್ರಖ್ಯಾತರಾದಂತಹ ಮೋಹನದಾಸರ ಪರಮ ಪುಣ್ಯ ಆರಾಧನಾ ಪರ್ವಕಾಲ. ಆದ್ದರಿಂದ ಮೋಹನದಾಸರ ಬಗ್ಗೆ ಒಂದೆರಡು ಸ್ಮರಣೆಯನ್ನು ಮಾಡಿ ಮುಂದಕ್ಕೆ ಹೋಗೋಣ. ವಿಜಯದಾಸರ ಶಿಷ್ಯ ವೃಂದದಲ್ಲಿ ಪ್ರಮುಖವಾಗಿ 4 ಜನ ಬಹಳ ಪ್ರಸಿದ್ಧರಾದವರು ಶಿಷ್ಯರು, ಪ್ರಶಿಷ್ಯರು. ಭಕ್ತಿಯಲ್ಲಿ ಬಾಗಣ್ಣ, ಯುಕ್ತಿಯಲ್ಲಿ ಮೋಹನ್ನ, ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ. ಇದಾದ ಮೇಲೆ ಜಗನ್ನಾಥದಾಸರು 4ನೇವರು. ಬಾಗಣ್ಣ ಗೋಪಾಲದಾಸರು, ಶಕ್ತಿಯಲ್ಲಿ ತಿಮ್ಮಣ್ಣ, ಅವರು ಪಂಗನಾಮದ ತಿಮ್ಮಣ್ಣದಾಸರು ಅಂತ ಕರೆಯಲ್ಪಡುವವರು. ಯುಕ್ತಿಯಲ್ಲಿ ಮೋಹನ್ನ, ಅವರೇ ಮೋಹನದಾಸರು. ವಿಜಯದಾಸರಿಗೆ ಇದ್ದೊಬ್ಬ ಮಗ ಹೋದ ಮೇಲೆ ಇವರೇ ಮಕ್ಕಳಾಗಿ ವಿಜಯದಾಸರ ಪರಿಪೂರ್ಣ ಸೇವೆ ಮಾಡಿದವರು. ಮಾಂಡವ್ಯ ಋಷಿಗಳ ಅವತಾರರು ಅಂತ ಪ್ರಸಿದ್ಧಿ. ಸುಮಾರು ಕ್ರಿಸ್ತಶಕ 1728ರಿಂದ 1815ರವರೆಗೆ, ಅಂದರೆ ಸುಮಾರು 87 ವರ್ಷಗಳ ಕಾಲ ತುಂಬು ಜೀವನ ನಡೆಸಿದಂತಹ ಪರಮಪುಣ್ಯ ಮೂರ್ತಿಗಳು ಮೋಹನದಾಸರು. ಅವರ ತಂದೆ ಭೀಮಣ್ಣ ನಾಯಕ ಅಂತ. ಅವರ ಊರು ಗಜಗಹ್ವರ ಅಂತಲೇ ಪ್ರಸಿದ್ಧವಾದಂಥ ಆನೆಗೊಂದಿ ಕ್ಷೇತ್ರ. ಚಿನಿವಾರ ವೃತ್ತಿಯಲ್ಲಿದ್ದವರು. ಪುರಂದರದಾಸರಂತೆ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡಿಕೊಂಡು ಚಿನ್ನ ರಕ್ತಪುಡಿ ವ್ಯಾಪಾರದಲ್ಲಿ ಬಹಳ ಪ್ರಸಿದ್ಧವಾದ ಮನೆತನ. ತುಂಬ ಶ್ರೀಮಂತರು, ಬಹಳ ದೊಡ್ಡ ಶ್ರೀಮಂತಿಗೆ. ಊಟಕ್ಕೆ ಬೆಳ್ಳಿ ತಟ್ಟೆಯನ್ನು ಉಪಯೋಗಿಸ್ತಿದ್ದಂತಹ ವಂಶ ಅವರದು. ಹೆಂಡತಿ ಗರ್ಭವತಿಯಾಗಿದ್ದಾಳೆ. ಭೀಮಣ್ಣ ನಾಯಕನ ಹೆಂಡತಿ. ಮನೆಯಲ್ಲೆಲ್ಲ ಸಂಭ್ರಮದ ವಾತಾವರಣ. ಹೀಗಿರುವಂಥ ಸಂದರ್ಭದಲ್ಲಿ ಭಗವಂತನ ಲೆಕ್ಕಾಚಾರವೇ ಬೇರೆ ಇರ್ತದೆ. ಹೆಂಡತಿ ಗರ್ಭವತಿಯಾದಂಥ ಸಂದರ್ಭದಲ್ಲಿಯೇ ಗಂಡ ಮೃತನಾಗಿ ಬಿಟ್ಟ. ಇನ್ನು ಮಗು ಹುಟ್ಟಲೇ ಇಲ್ಲ. ಮಹಾನುಭಾವರುಗಳ ಜೀವನ ಚರಿತ್ರೆಯಲ್ಲಿ ಅಂಥವರ ಮಹಿಮೆಯನ್ನು ನೋಡುವಂಥ ಅದೃಷ್ಟವೇ ಪ್ರಾಯ ತಂದೆಯರಿಗಿರೋದಿಲ್ಲ. ಸುಮಾರು ಕಡೆ ನೋಡ್ರಿ, ವಿಜಯದಾಸರ ತಂದೆಯು ಕೂಡ ವಿಜಯದಾಸರಾಗಲಿಕ್ಕಿಂತ ಮುಂಚೆ ದಾಸಪ್ಪನಾಗಿದ್ದಾಗಲೇ ಹೋಗಿಬಿಡ್ತಾರೆ. ಗೋಪಾಲದಾಸರ ತಂದೆಯು ಚಿಕ್ಕ ವಯಸ್ಸಿನಲ್ಲೇ ಹೋಗಿಬಿಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ತಂದೆಯು ಚಿಕ್ಕ ವಯಸ್ಸಲ್ಲಿ ಹೋಗಿಬಿಡ್ತಾರೆ. ಸುಮಾರು ಜನ, ಜಗನ್ನಾಥದಾಸರ ತಂದೆಯು ಚಿಕ್ಕ ವಯಸ್ಸಲ್ಲಿ ಹೋಗಿಬಿಡ್ತಾರೆ. ಸುಮಾರು ಜನ ಯಾರು ಪ್ರಸಿದ್ಧಿಗೆ ಬಂದರಲ್ಲ ಅವರೆಲ್ಲರಿಗೂ ಚಿಕ್ಕ ವಯಸ್ಸಿನಲ್ಲೇ ಪಿತೃವಿಯೋಗ ಅನ್ನುವುದಿರ್ತದೆ. ಅದು ಭಗವಂತನ ಲೀಲೆ. ಮಗ ಮುಂದೆ ಉತ್ಕೃಷ್ಟಕ್ಕೆ ಬಂದು ದಾಸರಾಗಿ ದಾಸವರಿಯ ಚಕ್ರವರ್ತಿಗಳಾಗಿ ಮೆರೆಯುವುದನ್ನು ನೋಡುವ ಭಾಗ್ಯ ತಂದೆಗೆ ಇರಲಿಲ್ಲ. ಅಂದರೆ ಮಿಕ್ಕವರಿಗೆಲ್ಲರಿಗೂ ಕೊಟ್ಟಂತ ಪ್ರಭು ಅವರ ತಂದೆಗೆ ಆ ಭಾಗ್ಯವನ್ನು ಕೊಡೋದಿಲ್ಲ ಸುಮಾರು ಕಡೆ. ಇಲ್ಲಿಯೂ ಅಷ್ಟೇ. ಇನ್ನೂ ಮಗು ಹುಟ್ಟಲಿಲ್ಲ, ಗರ್ಭದಲ್ಲಿ ಮಗು ಇದೆ, ಆಗಲೇ ತಂದೆ ಮೃತನಾಗಿ ಬಿಟ್ಟ. ಐಶ್ವರ್ಯ ಅನ್ನುವುದು ಎಷ್ಟು ಕೆಟ್ಟದ್ದು ಅಂದರೆ, ಜಗತ್ತಿನಲ್ಲಿ ಆಗುವಂತಹ ಅಪರಾಧಗಳಲ್ಲಿ ಬಹುತೇಕ ಅಪರಾಧಗಳಾಗುವುದು 2 ವಿಚಾರಕ್ಕೆ ಅಂತ ಇವತ್ತು ರಿಸರ್ಚ್ ಹೇಳ್ತದೆ. ಒಂದು ಆಸ್ತಿಗಾಗಿ, ಇನ್ನೊಂದು ಹೆಣ್ಣಿಗಾಗಿ ಅಂತ. ಹೆಣ್ಣಿನ ಮೋಹಕ್ಕೆ ಬಲಿ ಬಿದ್ದವರು ಕೊಲೆ ಸುಲಿಗೆ ಎಲ್ಲ ಮಾಡಿಬಿಡ್ತಾರೆ. ಇನ್ನು ಆಸ್ತಿಗೆ ಆಸೆ ಬಿದ್ದವರು ಎಂಥ ಕೆಲಸವನ್ನು ಬೇಕಾದರೂ ಮಾಡಿಬಿಡ್ತಾರೆ ದುಡ್ಡಿಗೆ. ಇಲ್ಲಿ ಇವಳು ಯಾವಾಗ ಗರ್ಭವತಿಯಾಗಿದ್ದಾಳೆ, ಅಣ್ಣ ಹೋಗಿಬಿಟ್ಟ, ಅಲ್ಲಿದ್ದವರಿಗೆಲ್ಲರಿಗೂ ಕೂಡ ಒಂದು ಕೆಟ್ಟ ಯೋಚನೆ ತಲೆಯಲ್ಲಿ ಬಂತಂತೆ. ಇವಳೇನಾದ್ರೂ ಮಗುವನ್ನು ಹೆತ್ತುಬಿಟ್ಟು ಅದು ಗಂಡು ಮಗುವಾಗಿಬಿಟ್ರೆ ಇವಳಿಗೂ ಆಸ್ತಿಯಲ್ಲಿ ಪಾಲು ಕೊಡಬೇಕಾಗ್ತದೆ. ಆದ್ದರಿಂದ ಇವಳನ್ನು ಹೊರಗೆ ಹಾಕಿ ಬಿಡೋಣ. ಅಣ್ಣನೇ ಮನೆಯಲ್ಲಿಲ್ಲ, ಅಣ್ಣ ಇಲ್ಲದೆ ಆದ ಮೇಲೆ ಇವಳಿಗೆ ಯಾಕೆ ಕೊಡಬೇಕು ಆಸ್ತಿಯಲ್ಲಿ ಪಾಲು? ಹೊರಗೆ ಹಾಕೋದು ಅಂದ್ರೆ ಏನು? ಬಹಳ ಸುಲಭ. ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕಬೇಕಾದ್ರೆ ಬಹಳ ಸುಲಭ. ಏನು ಅಂದ್ರೆ ಚಾರಿತ್ರ್ಯದ ಮೇಲೆ ಕೀರ್ತಿಯನ್ನು ಹರಡು ಬಿಡೋದು. ಇದಕ್ಕೆ ಒಂದು ಕವಿ ಜಗನ್ನಾಥ ಪಂಡಿತ ಒಂದು ಮಾತು ಹೇಳ್ತಾನೆ. 2 ಬಗ್ಗೆ ಬಹಳ ಸುಲಭವಾಗಿ ಮಾತಾಡ್ಬಿಡ್ತದಂತೆ ಸಮಾಜ 2 ವಿಚಾರದಲ್ಲಿ. ಯಾವುದು ಅಂದ್ರೆ, ಒಂದು ಕವಿಕೃತ ಕಾವ್ಯ ರಚನಾ ಗ್ರಂಥಂ, ಒಂದು ಕವಿಯಿಂದ ರಚನೆ ಮಾಡಿರ್ತಕ್ಕಂಥ ಗ್ರಂಥ. ಇನ್ನೊಂದು ವನಿತಾಶೀಲಂ ಅಂತ 2 ಹೇಳ್ತಾನು. ಕವಿಯಿಂದ ರಚಿತವಾಗಿರ್ತಕ್ಕಂಥ ಗ್ರಂಥದ ಮೇಲೆ ಬಹಳ ಸುಲಭವಾಗಿ ಕಮೆಂಟ್ ಪಾಸ್ ಮಾಡಿಬಿಡ್ತಾರಂತೆ. ಯಾರು ಗ್ರಂಥ ಓದಿರೋದಿಲ್ಲ, ಕಾವ್ಯ ಓದಿರೋದಿಲ್ಲ, ಏನಿಲ್ಲ. ಅದು ಬಂತು ಹೇಗಿದೆ ಅಂದ್ರೆ, ಓದಿದ್ದೀನಿ ಬಿಡಿ ಆಚಾರ್ಯ, ಏನು ಪ್ರಯೋಜನ ಇಲ್ಲ ಅನ್ಬಿಡೋದು ಅಷ್ಟೇ. ಈಗ ಪ್ರವಚನಗಳ ಮೇಲೂ ಅಷ್ಟೇ ಮಾಡ್ತಾರೆ. ಹೇಗಿತ್ತು ಆಚಾರ್ಯರ ಪ್ರವಚನ? ಏನು ಪ್ರಯೋಜನ ಇಲ್ಲ, ಇವ್ರು ಕೇಳಿರೋದೇ ಇಲ್ಲ, ಆಚಾರ್ಯರ ಮುಖವೂ ನೋಡಿರೋದಿಲ್ಲ, ಸುಮ್ಮನೆ ಏನು ಬಾಯಿಗೆ ಬಂತು ಹೇಳ್ಬಿಡೋದು. ಏನು ಅದಕ್ಕೇನು ಹಿಂದೆ ಇಲ್ಲ ಮುಂದಿಲ್ಲ, ಯಾರು ಬೇಕಾದರೂ ಏನು ಬೇಕಾದರೂ ಕಮೆಂಟ್ ಪಾಸ್ ಮಾಡಬಹುದು. ನಮ್ಮದು ಸ್ವತಂತ್ರ ಭಾರತ ಆದ್ದರಿಂದ ಅದು 2ರ ಮೇಲಂತೂ ಬಹಳ ಸುಲಭಕ್ಕೆ ಮಾಡಿಬಿಡ್ತಾರೆ.
ಕವಿತೆ ಅಥವಾ ಗ್ರಂಥ ಕವಿ ರಚನೆ ಮಾಡಿರುವುದು, ಅವನು ರಚನೆ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿರ್ತಾನೆ, ಎಷ್ಟು ಅದರ ಹಿನ್ನೆಲೆಯಲ್ಲಿ ಶ್ರಮ ಇರ್ತದೆ, ಎಷ್ಟು ಕಷ್ಟಪಟ್ಟು ಎಲ್ಲ ರಚನೆ ಮಾಡಿರ್ತಾನೆ. ಓದಿ ಆದರೂ ಮಾತಾಡಬೇಕಲ್ಲ, ಓದೋದಿಲ್ಲ, ಸುಮ್ಮನೆ ಪುಸ್ತಕ ನೋಡೋದು. ತುಂಬಾ ದಪ್ಪ ಇದ್ರೆ ಪುಸ್ತಕ ಸಿಕ್ಕಾಪಟ್ಟೆ ದಪ್ಪ ಇದೆ, ಓದೋರು ಯಾರು ಅಂತ. ತುಂಬಾ ಚಿಕ್ಕದಿದೆ ಯಾರು ಓದ್ತಾರೆ ಅಂತ. ಹೀಗೆ ಅದು. ಇನ್ನು ಹೆಣ್ಣು ಮಕ್ಕಳ ಮೇಲಂತೂ ಬಹಳ ಸುಲಭವಾಗಿ ಅವರ ಮೇಲೆ ಕಮೆಂಟ್ ಪಾಸ್ ಮಾಡಿಬಿಡ್ತಾರೆ. ಒಂದು ಅಪಕೀರ್ತಿ, ಒಂದು ಅಪಖ್ಯಾತಿಯನ್ನು ಹೊರಿಸ್ಬಿಡೋದು. ಅವಳು ಸರಿ ಇಲ್ಲ ಆಚಾರ್ಯ, ಏನು ಸರಿ ಇಲ್ಲ ಅಂತ ಅವ್ರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಅದು ಕಿವಿಯಿಂದ ಕಿವಿಗೆ ಹರಡಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಮದುವೆಯೇ ಆಗಿಲ್ಲ. ನೋಡಿದ್ದೇನಂತವರನ್ನ ಪಾಪ. ಏನಿಲ್ಲ, ಏನೋ ಒಂದು ವಿಚಾರಕ್ಕೆ ಜಗಳ ಆಡಿರ್ತಾರೆ. ಮನುಷ್ಯ ಅಂದ ಮೇಲೆ ಯಾವುದೋ ಒಂದು ಬರ್ತಿರ್ತಾರೆ, ಅವ್ರ ಮೇಲೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನು ಕರೀತೇವೆ. ಹಾಗಾಗಿ ಅನಿಸಿಕೆಗಳಲ್ಲಿ ಲೋಪ ಬಂದಿರ್ತದೆ. ಹಾಗಂತ ಮಾತ್ರಕ್ಕೆ ಅವರ ಶೀಲದ ಮೇಲೆ ಕಮೆಂಟ್ ಪಾಸ್ ಮಾಡಿಬಿಟ್ರೆ, ಇದು ಗಂಡಸರ ಮೇಲೂ ಅಷ್ಟೇ ಅದೇ ಈಗ ಬರೀ ಹೆಣ್ಣು ಮಕ್ಕಳ ಮೇಲಿತ್ತು, ಈಗೆಲ್ಲ ಗಂಡು ಮಕ್ಕಳ ಮೇಲೂ ಹಾಗೆ ಮಾಡ್ತಾರೆ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಯಾರು ಇರ್ತಾರೆ, ಆಚಾರ್ಯ ಇರಬಹುದು, ಪುರೋಹಿತರು ಇರಬಹುದು, ಯಾರೇ ಇರಬಹುದು, ಅವ್ರು ಸರಿ ಇಲ್ಲ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಂದುಬಿಟ್ರೆ ಮುಗಿದೋಯ್ತು ಅಷ್ಟೇ. ಅವರು ಸರ್ವನಾಶ ಆಗೋದ್ರು ಅಂತಲೇ ಅರ್ಥ. ಇವ್ರು ಎಲ್ಲಿ ನೋಡಿರ್ತಾರೆ, ಇವ್ರು ಎಲ್ಲೂ ನೋಡಿರಲ್ಲ, ಏನೂ ಕೇಳಿರಲ್ಲ, ಸುಮ್ಮನೆ ಸಲೀಸಾಗಿ ಪಾಸ್ ಮಾಡಿಬಿಡೋದು. ಆ ಹೆಣ್ಣು ಮಕ್ಕಳು ಅವಳನ್ನ ಮದುವೆ ಆಗ್ತಿದ್ದಾರೆ. ಆ ಹೆಣ್ಣು ಮಗಳ, ಅಯ್ಯೋ ನಿಮಗೆಲ್ಲೂ ಬೇರೆ ಕಡೆ ಹೆಣ್ಣು ಮಗಳು ಸಿಕ್ಲಿಲ್ವಾ, ಹೆಣ್ಣು ಹೋಲಿ ಬಿಡಪ್ಪ, ಯಾಕೆ ನಮ್ಗೆ ಯಾಕೆ ಅವ್ರ ಮನೆ ವಿಚಾರ ಅನ್ಬಿಡೋದು. ಕಡೆಗೆ ಅದೇನು ನೆಗೆದು ಬಿದ್ದು ಹೋಯ್ತು ಅಂತಲೇ ಅರ್ಥ. ಅಷ್ಟಂದು ಬಿಟ್ರೆ ಮುಗಿದೋಯ್ತು. ಯಾರು ಆ ಮನೆ ಹೆಣ್ಣು ಮಕ್ಕಳ ಸುದ್ದಿಗೆ ಹೋಗಲ್ಲ. ಈ ಎಲ್ಲ ಕೆಲಸಗಳನ್ನ ಬಹಳ ಸುಲಭಕ್ಕೆ ಸಮಾಜ ಮಾಡಿಬಿಡ್ತದೆ ಅಂತ ಅವನು ಹೇಳ್ತಾನೆ. ಅದರಂತೆ ಇವಳು ಇದು ಗರ್ಭ ಒಳಗಡೆ ಇರ್ತಕ್ಕಂಥದ್ದು ನಮ್ಮ ಅಣ್ಣನದಲ್ಲ, ಇವಳು ವ್ಯಭಿಚಾರಿಣಿ ಅಂತ ಅವಳ ಮೇಲೆ ಪಟ್ಟ ಹೊರಿಸಿದ್ರು. ಬೇಕಂತಲೇ ಹೊರಿಸಿಬಿಟ್ಟು ಇವಳನ್ನ ಆಚೆ ಕಡೆ ಹಾಕೋದು ಅಂತ ಹೊರಗಡೆ ಹಾಕಿಬಿಡ್ತಾರೆ ಮನೆಯಿಂದ. ತುಂಬು ಗರ್ಭಿಣಿ. ಎಲ್ಲಿಗೆ ಹೋಗಬೇಕು ಅವಳು? ತವರು ಮನೆಗೆ ಹೋಗ್ತಾಳೆ. ತವರಿನಲ್ಲಿ ಅಂತ ಸ್ಥಿತಿವಂತರಲ್ಲ. ತಂದೆಯನ್ನು ಅವಳು ಕಳ್ಕೊಂಡಿದ್ಲು, ತಾಯಿ ಇದ್ದಳಂತೆ. ಆ ತಾಯಿ 4-6 ಮನೆ ಕೆಲಸವನ್ನ ಮಾಡಿ ಹೊಟ್ಟೆ ಹೊರಿತಿದ್ದಂತಹ ಹೆಣ್ಣು ಮಗಳವಳು. ಇನ್ನೆಲ್ಲರೂ ಬಿಟ್ಟರು, ತಾಯಿ ಬಿಡ್ತಾಳ? ತಾಯಿ ಬಿಡೋದಿಲ್ಲ. ಹೀಗೂ ಕರ್ಕೊಂಡ್ಲಂತೆ ಮನೆಗೆ. ತಾಯಿ ಜೊತೆಗೆ ಇವಳು ಹೋಗ್ಲಿಕ್ಕೆ ಶುರು ಮಾಡಿದ್ಲು. ನೋಡಿ, ಮೋಹನದಾಸರಂತಹ ಮಗನಿಗೆ ತಾಯಿ ಆಗಬೇಕಾದವಳು ಕಂಡವರ ಮನೆ ಬಚ್ಚಲು ಬಾಚಲಿಕ್ಕೆ ಹೋಗಿದ್ದಾಳೆ. ಭಗವಂತನ ಲೀಲೆ ಹೇಗಿರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಅವರು ಕೂಡ ಬಟ್ಟೆ ಒಗಿಲಿಕ್ಕೆ, ಬೇರೆಯವ್ರ ಮನೆ ಬಚ್ಚಲು ತೊಳಿಲಿಕ್ಕೆ ಈ ರೀತಿ ಕರ್ಕೊಂಡು ಹೋಗ್ತಿದ್ಲಂತೆ ಪಾಪ. ಅಂದ್ರೆ ಇದ್ದಿದ್ರಲ್ಲೂ ವೈದಿಕರ ಮನೆಗೆ ಹೋಗ್ತಿದ್ರು ಅಂತ. ಯಾರ್ಯಾರ್ದು ಮನೆಗೆ ಹೋಗ್ತಿರ್ಲಿಲ್ಲ, ವೈದಿಕರ ಮನೆಗೆ ಹೋಗ್ತಿದ್ರು. ಅವ್ರು ಏನ್ ಕೊಡ್ತಿದ್ರು, ಅದರಲ್ಲಿ ಜೀವನ ನಡೀಬೇಕು. ದಿನ ತುಂಬುತ್ತಾ ಇದೆ. ದಿನ ತುಂಬುತ್ತಿರಲಿಕ್ಕೆ ಒಂದು ದಿನ ದಶತಾರೆಯ ಸುಯೋಗ, ಒಂದು ಒಳ್ಳೆ ಮುಹೂರ್ತ. 1728ರಲ್ಲಿ ಕ್ರಿಸ್ತ ಶಕ ಆ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಆದರೆ ಪ್ರಾರಬ್ಧವಶಾತ್ ಏನು ಅಂದ್ರೆ, ಮಗು ಹುಟ್ಟುತ್ತಿರಲಿಕ್ಕೆ ಅದರ ಮೈಯೆಲ್ಲ ಕಜ್ಜಿ, ಮೈಯೆಲ್ಲ ಬೇನೆ, ಮೈಯೆಲ್ಲ ಕಜ್ಜಿ, ನೀರು ಸುರಿತಾ ಇರ್ತದೆ. ಕೆಟ್ಟ ವಾಸನೆ ಮಗುವುದು. ಅಂಥ ಮಗು ಹುಟ್ಟಿ ಬಿಡುತ್ತದೆ. ಆ ಮಗುವನ್ನ ಯಾರು ಹತ್ರಕ್ಕೆ ಸೇರಿಸಲ್ಲ. ಮಗು ನೀರು ಹಾಕೊಡ್ಲಿಕ್ಕೆ ಯಾರು ಬರ್ತಾ ಇಲ್ಲ, ಮಗುವಿನ ಮೇಲೆ ಗಂಧ ಪೂಸ್ಲಿಕ್ಕೆ ಯಾರು ಬರ್ತಾ ಇಲ್ಲ, ಯಾರಿಲ್ಲ. ತಾಯಿ ಇರಬೇಕು, ಮಗು ಇರಬೇಕು. ಅದು ಎಷ್ಟರ ಮಟ್ಟಿಗೆ ಆಗೋಯ್ತು ಅಂದ್ರೆ, ತಾಯಿಯ ತಾಯಿ ಅಜ್ಜಿ ಅವಳೇ ಹತ್ರ ಬರ್ಲಿಕ್ಕೆ ಹೇಸ್ತಿದ್ಲಂತೆ ಮಗುಗೆ. ಅಂಥ ಮಗುವಿನ ಮೈ ಪೂರ್ತಿ ಗಜ್ಜಿ ಹತ್ತು ಬಿಡ್ತು. ಇನ್ನೇನು ಮಾಡುವುದು ಅಂತ. ಯಾರು ಬಿಟ್ಟರು ಕೂಡ ತಾಯಿ ಬಿಡೋ ಹಾಗಿಲ್ವಲ್ಲ. ತಾಯಿ ಅಂತೂ ಮಗುವನ್ನು ಎತ್ಕೊಂಡು ಹೋಗಬೇಕು. ಅವಳಿರುವಷ್ಟು ಕಾಲ ಹೇಗೋ ಮಗುವನ್ನ ಸಾಕಿ ಸಲುತ್ತಾ ಇದ್ಲು. 1 ವರ್ಷ ಆಗಲಿಕ್ಕೆ ಬಂತು ಮಗುವಿಗೆ. ಭಗವಂತನ ಲೀಲೆ ಬೇರೆ ಇತ್ತು. ಅವರ ತಾಯಿ ಕೂಡ ಹೋಗಿಬಿಟ್ಲ. ಅಂದ್ರೆ ಈ ತಾಯಿ ಯಾರಿದ್ದಳಲ್ಲ, ಈ ಮಗುವಿನ ಅಜ್ಜಿ ಅಂದ್ರೆ ಅವರ ತಾಯಿಯ ತಾಯಿ, ಅವರು ಕೂಡ ಮರಣ ಹೊಂದು ಬಿಡ್ತಾಳೆ. ಈಗ ನೋಡಿ, ಎಲ್ಲೂ ಇಲ್ಲ, ಗಂಡನ ಮನೆಯವರ ರಕ್ಷಣೆಯೂ ಇಲ್ಲ, ತವರು ಮನೆಯವರ ರಕ್ಷಣೆಯೂ ಇಲ್ಲ. ಏನು ಮಾಡೋದು ಅಂತ. ಸಾವು ಒಂದೇ ದಾರಿ, ಇನ್ಯಾವುದು ದಾರಿ ಇಲ್ಲ ಅಂತ. ಮೊದಲೇ ವ್ಯಭಿಚಾರಿಣಿ ಅಂತ ಕೀರ್ತಿ ಬೇರೆ ಹರಡಿಬಿಟ್ಟಿದ್ದಾರೆ, ಯಾರು ಮನೆಗೆ ಸೇರಿಸಲ್ಲ. ಜೊತೆಗೆ ಇನ್ನೆಲ್ಲಾದ್ರೂ ಬದುಕೋಣ ಅಂದ್ರೆ ಕೆಲಸ ಕೊಡುವರು ಯಾರು? ಇಷ್ಟು ದಿವಸ ಅಂತೂ ಮರೆ ಮಾಚಿಕೊಂಡು ತಾಯಿ ಜೊತೆಲಿ ಹೋಗ್ತಿದ್ದಾಯ್ತು. ಇನ್ನು ಹೋದ್ರೆ ಇವನು ಯಾರು ಎತ್ತ ಎಲ್ಲ ವಿಚಾರಿಸ್ತಾರೆ. ಇಲ್ಲ, ಮಗುವನ್ನು ಬೆಳೆಸೋದು ಹೇಗೆ? ಮಗು ನೋಡಿದ್ರೆ ಆರೋಗ್ಯವಂತ ಮಗು ಆಗಿದ್ರೆ ಅದು ಅದೇನೋ ಒಂದು ರೀತಿ ಆಗಲಿ ಅಂತಂದ್ರೆ, ಈ ಮಗುವಿಗೆ ನೋಡ್ರೆ ಮೈಯೆಲ್ಲ ಕಜ್ಜಿ ಬಂದಿದೆ, ಮಗುವು ಕೂಡ ಬದುಕೋದಿಲ್ಲ, ನಾ ಬದುಕಿ ಪ್ರಯೋಜನ ಏನು ಅಂತ ಇನ್ನ ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಂತ ನಿರ್ಧಾರ ಮಾಡಿದಳಂತೆ. ನೋಡಿ ಏನೇನಿರ್ತದೆ ಲೀಲೆ. ಸರಿ, ಆದ್ರೆ ಪ್ರೇರಕರು ನಾವಲ್ಲ, ಭಗವಂತ ಪ್ರೇರಕನಾಗಿ ಕೂತಿದ್ದಾನೆ. ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನೋ, ಮನದ ಆವೃತ್ತಿಗಳ ಕಳೆದು ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ ಅಂತ ಜಗನ್ನಾಥದಾಸರು ಹೇಳಿದಾಗೆ, ಮನಸ್ಸನ್ನ ಪ್ರೇರೇಪಣೆ ಮಾಡತಕ್ಕಂಥವ ಭಗವಂತ. ನೋಡಿ, ಅವಳಿಗೆ ಏನು ಪ್ರೇರೇಪಣೆ ಮಾಡಿದ ಅಂದ್ರೆ, ಹೇಗೂ ಸಾಯ್ತೇನೆ. ಪುಷ್ಯಮಾಸ, ಪುರಂದರದಾಸರ ಆರಾಧನೆ ಬಂದಿದೆ. ಪುರಂದರದಾಸರ ಆರಾಧನೆಯನ್ನ ಆ ಕಾಲಕ್ಕೆ 10,000 ಜನಕ್ಕೆ ಊಟ ಹಾಕಿ ದೊಡ್ಡ ಮಟ್ಟದಲ್ಲಿ ಆರಾಧನೆ ಮಾಡುತ್ತಿದ್ದರಂತೆ ವಿಜಯದಾಸರು. ಪುರಂದರದಾಸರ ಆರಾಧನೆಯನ್ನ ಸುಮಾರು ವಿಶ್ವಮಟ್ಟದಲ್ಲಿ ಮಾಡಿದ ಕೀರ್ತಿ ಅದು ವಿಜಯದಾಸರಿಗೆ ಸಲ್ತದೆ. ಪ್ರತಿ ವರ್ಷ ಆರಾಧನೆಯನ್ನು ಅವರು ಚಕ್ರತೀರ್ಥದಲ್ಲೇ ಮಾಡ್ತಿದ್ರು, ಹಂಪೆಯಲ್ಲಿ.
ಅದು ಪುರಂದರದಾಸರ ಮಂಟಪ ಅಂತಲೂ ಇದೆ ಅಲ್ಲಿ. ಜೊತೆಗೆ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ಯಂತ್ರೋದ್ಧಾರಕ ಮುಖ್ಯ ಪ್ರಾಣದೇವರಿದ್ದಾರೆ, ಅಲ್ಲೇ ಮಾಡ್ತಿದ್ರು. ತುಂಗಭದ್ರಾ ನದಿ, ಸೊ ತುಂಗಭದ್ರಾ ನದಿ ಹತ್ರ ಇರುವುದರಿಂದ ನೀರಿನ ಕೊರತೆ ಯಾರಿಗೂ ಇಲ್ಲ, ಎಲ್ಲಕ್ಕೂ ನೀರಾಗ್ತದೆ. ಇವತ್ತಿಗೋದ್ರೂ ಸಾಲು ಮಂಟಪಗಳಿವೆ ಅಲ್ಲಿ, ಎಲ್ಲಿ ಬೇಕಾದ್ರೂ ಉಳ್ಕೊಳ್ಬಹುದು, ಏನೂ ಇಲ್ಲ ಸಮಸ್ಯೆ. ಹಾಗಾದ್ರೆ ಎಲ್ಲ ಕೂಡ್ತಾರೆ ಅಲ್ಲಿ. ಅಖಂಡ ಭಜನೆ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಸುಮಾರು 10,000, ಇವತ್ತಿಗೂ 10,000 ಜನ ಕೂತ್ಕೊಳ್ಬಹುದು ಅಲ್ಲಿ, ಅಂತಹ ಪ್ರದೇಶ ಇದೆ. ಹಾಗಾಗಿ ಅವರು ಆರಾಧನೆ ಮಾಡ್ತಿದ್ರಂತೆ. ಅಂತ ಸಂದರ್ಭದಲ್ಲಿ ಇವಳು ಕಿವಿಗೆ ಅದು ಬಿತ್ತು, ಸರಿ ಹೋಗೋಣ, ಆರಾಧನೆಗೆ ಹೋಗೋಣ. ಆರಾಧನೆಯಲ್ಲಿ ಪುರಂದರದಾಸರ ಆರಾಧನೆಯಲ್ಲಿ ಪಾಲ್ಗೊಂಡಂತೂ ಆಗ್ತದೆ, ಜೊತೆಗೆ ಪುರಂದರ ವಿಠಲನ ಪ್ರಸಾದವೂ ಸಿಗ್ತದೆ, ವಿಜಯದಾಸರ ದರ್ಶನವೂ ಆಗ್ತದೆ. ಹೀಗೆ ಮೂರು ಆಗಿ ಕಟ್ಟ ಕಡೆಯ ಬಾರಿಗೆ ಭಗವಂತನ ದರ್ಶನವನ್ನು ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ, ಪಾಪ ಅವಳದು ಅದೇ, ಪಾಪ ಊಟ ಮಾಡಿಯೇ ಗೊತ್ತಿಲ್ಲ ಅವಳಿಗೆ, ಹೊಟ್ಟೆ ತುಂಬ ಸಾಯುವುದಕ್ಕಿಂತ ಮುಂಚೆ ಊಟ ಮಾಡಿ ಭಗವಂತನ ಪ್ರಸಾದವನ್ನ ಕಡೆಗೆ ಅಲ್ಲೇ ತುಂಗಭದ್ರಾ ನದಿ ಇದೆ, ಆ ತುಂಗಭದ್ರಾ ನದಿಗೆ ಹಾರಿಕೊಂಡು ಬಿಡೋದು ಅಂತ ನಿರ್ಧಾರ ಮಾಡಿ ಪಾಪ ಅಲ್ಲಿಂದ ಬರ್ತಾಳೆ. ಅವಳಿದ್ದಿದ್ದು ಆನೆಗೊಂದಿ ಸ್ವತಂತ್ರವೇ ಅವರ ತಾಯಿ ಮನೆ ಇತ್ತು, ಅಲ್ಲಿಂದ ನಡ್ಕೊಂಡು ಬರ್ತಾಳೆ. ಅಲ್ಲಿಗೆ ಹಂಪೆಗೆ ಬಂದು ನೋಡಿದಳಂತೆ, ಹಂಪೆಯಲ್ಲಿ ವಿಜೃಂಭಣೆಯಿಂದ ಆಗ್ತಾ ಇತ್ತು. 1 ದಿನ ಇರಬೇಕು ಅಂತ ಬಂದವಳು 3 ದಿನ ಇದ್ದಳು ಆರಾಧನೆಗೆ. ಒಳ್ಳೆ ಊಟ, ಆ ಕಾಲಕ್ಕೆ ಪಂಚಭಕ್ಷ ಪರಮಾನ್ನ ಮಾಡಿಸ್ತಿದ್ರು ವಿಜಯದಾಸರ ಜೊತೆಯಲ್ಲಿ ಹೋದವರಿಗೆ. ಅಂದ್ರೆ ಯಾವ ಸ್ವಾಮಿಗಳ ಸಂಸ್ಥಾನಕ್ಕೂ ಕಮ್ಮಿ ಇರಲಿಲ್ಲ ವಿಜಯದಾಸರ ಸಂಸ್ಥಾನ. ಅದಕ್ಕೆಲ್ಲರೂ ವಿಜಯರಾಯರ ಮಠ ಅಂತ ಕರೆಯಿರೋದ್ರೆ, ವಿಜಯರಾಯರು ಬಂದರು ಅಂತಿರಲಿಲ್ಲ, ವಿಜಯರಾಯರ ಮಠ ಬಂತು ಅಂತ. ಆ ಕಾಲಕ್ಕೆ ಸುಮಾರು 25-26 ಜನ ಹರಿದಾಸರುಗಳು, ಅವರ ಸುತ್ತ ಮೇಳ, ಅವರಿಗಿದ್ದಂಥ ವೈಭವ ಯಾವ ರಾಜರಿಗೂ ಇಲ್ಲದಂತಹ ವೈಭವ ವಿಜಯದಾಸರಿಗೆ ಆ ಕಾಲದಲ್ಲಿ. ಹಾಗಾಗಿ ದೊಡ್ಡ ಮಟ್ಟದ ಆರಾಧನೆ ನಡೆಯುತ್ತಿತ್ತು. ಎಲ್ಲ ಆ ಕಾಲದಲ್ಲಿದ್ದಂಥ ಎಲ್ಲ ಪ್ರಖ್ಯಾತವಾಗಿರ್ತಕ್ಕಂಥ ಯತಿಗಳು ವರೆಣ್ಯರು ಬಂದಿದ್ರು, ದಾಸರುಗಳು ಬಂದಿದ್ರು, ಎಲ್ಲ ಆಗ್ತಿತ್ತು. ನೋಡ್ತಿದ್ದಾಳೆ, ಅವಳಿಗೆ ಹೊಟ್ಟೆ ಮೇಲೆ ಜ್ಞಾನವೇ ಹೊಟ್ಟೋಯ್ತು. ನಾನು ಕೇಳ್ತಾ ಕೂತ್ಲು. ಕಡೆಗೆ ಊಟ ಹಾಕಬೇಕಲ್ಲ, ಊಟಕ್ಕೆ ಅಂದ್ರೆ ಯಾರು ಕೂಡಿಸೋದು? ಆ ಮಗು ಕೆಟ್ಟ ವಾಸನೆ ಬರ್ತಾ ಇದೆ, ಪಂಕ್ತಿಯಲ್ಲಿ ಕೂಡ ಆಗಿಲ್ಲ, ಕೂಡಿದ್ರೆ ಹೊರಗಾಕ್ಬಿಡ್ತಾರೆ. ಸರಿ, ಆ ಮಗುವನ್ನ ಹರಕು ಸೀರೆ, ತನ್ನದೇ ಹರಕು ಸೀರೆ, ಅದರ ಒಂದು ಬಟ್ಟೆಯನ್ನು ಹರಿದು ಸುತ್ತಿದಳಂತೆ ಮಗುವನ್ನ, ಯಾರಿಗೂ ಗೊತ್ತಾಗಬಾರದು ಅಂತ ಒದ್ದೆ ಮಾಡಿ ಆ ಮಗುವನ್ನ ಸುತ್ತಿದಳು. ಆ ಒದ್ದೆ ಇರುವಷ್ಟು ಕಾಲವಾದ್ರೂ ಕೆಟ್ಟ ವಾಸನೆ ಬರಬಾರದು ಅಂತ ಕೂತಿದ್ದಾಳೆ. ಅವರು ಅಡಿಗೆ ಬಡಿಸೋರು ಬಂದ್ರು, ಏನೋ ವಾಸನೆ, ಅಡಿಗೆ ಕೆಟ್ಟಿದೆಯಾ, ಇಲ್ಲ ಏನಾಗಿಲ್ಲ ಎಂದು ಹುಡ್ಕೊಂಬಂದ್ರೆ ಗೊತ್ತಾಯ್ತು. ಅವಳನ್ನು ಅನಾಮತ್ತಾಗಿ ಎತ್ತಿ ಹೊರಗೆ ಹಾಕಿಬಿಡ್ತಾರೆ. ಅನಾಮತ್ತಾಗಿ, ಶಿ ವಾಸ್ ಫಿಸಿಕಲಿ ಲಿಫ್ಟೆಡ್ ಅಂಡ್ ಥ್ರೋನ್. ಈಗಾದ್ರೆ ನಮ್ಮ ಸ್ಥಿತಿ ಏನಾಗ್ತದೆ ಯೋಚನೆ ಮಾಡ್ರಿ. ಅವಳ ಕೂತಿದ್ದವಳನ್ನ ಇಬ್ಬರು ಅನಾಮತ್ತಾಗಿ ಎತ್ತಿ ಹೊರಗೆ ನೂಕಿದ್ರಂತೆ. ಯಾಕೆ ಬರ್ತೀರಿ ದರಿದ್ರದವ್ರು ಇಲ್ಲೆಲ್ಲ ಅಂತ ಬೈದು ಹೊರಗೆ ನೂಕಿದ್ರು. ಇಲ್ಲ, ಆಗಲಿಲ್ಲ. ಕಡೆಗೆ 1ನೇ ಪಂಕ್ತಿ ಆಯ್ತು, 2ನೇ ಪಂಕ್ತಿ ಆಯ್ತು, 3ನೇ ಪಂಕ್ತಿ ಆಯ್ತು. ಸುಮಾರು 7-8 ಪಂಕ್ತಿಗಳಾದ ಮೇಲೆ ಕೊನೇ ಪಂಕ್ತಿಯಲ್ಲಿ ದೂರದಲ್ಲಿ ಕೂತಿದ್ದಾಳೆ. ಅಡಿಗೆವರೆಗೂ ಅಯ್ಯೋ ಅನ್ನಿಸ್ತೋ ಏನೋ, ಅವ್ರ ಕೊಡೆಗೆ ಆಹಾರವನ್ನ ಹಾಕಿದ್ರು. ಪಾಪ ಹೊಟ್ಟೆ ತುಂಬ ಉಂಡಳು ಆ ಪ್ರಸಾದವನ್ನ. ಎಲ್ಲ ಆಯಿತು. ಈಗಲೇ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋದ್ರೆ ಸುತ್ತಮುತ್ತ ಇರೋರು ತಡೆದು ಬಿಡ್ತಾರೆ ಅಂತ ರಾತ್ರಿ ಆಗಲಿ ಅಂತ ಕಾದಳಂತೆ. ಪಾಪ ರಾತ್ರಿ ಆಯಿತು. ರಾತ್ರಿ ಆದಾಗ ಆ ಚಕ್ರತೀರ್ಥ ಇದೆ ಅಲ್ಲಿ, ಆ ಕೋದಂಡರಾಮಸ್ವಾಮಿ ದೇವಸ್ಥಾನದ ಎದುರುಗಡೆ ಅಲ್ಲಿ ಬರ್ತಾಳೆ. ಅಲ್ಲಿ ಬಂದು ಮಗುವನ್ನ ಮೊದಲು ಚಕ್ರತೀರ್ಥಕ್ಕೆ ಹಾಕಿ ತಾನು ಹಾರುವುದು ಅಂತ. ಏನೇ ನಿರ್ಧಾರ ಮಾಡಿದ್ರು ಆತ್ಮಹತ್ಯೆಗೆ ಏನಕ್ಕೆ ಹೋದ್ರೆ ಕಡೆಗಳಿಗೆಯಲ್ಲಿ ಮನಸ್ಸು ಕಲಕಿ ಬಿಡುತ್ತದೆ, ಅಷ್ಟು ಸುಲಭ ಅಲ್ಲ. ತಾವು ಬೇಕಾದ್ರೆ ಸತ್ತೋಗ್ತಾರೆ. ತಾಯಿಯಂದ್ರು ಮಕ್ಕಳನ್ನು ಕೊಲ್ಲುವುದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಆ ಮಗುವನ್ನು ಎತ್ತಿ ಹಾಕಬೇಕು ಚಕ್ರತೀರ್ಥಕ್ಕೆ ಅಂತ ಕೈಯಲ್ಲಿ ಹಿಡಿದಿದ್ದಾಳೆ. ಆ ಮಗುವಿನ ಮುಖ ನೋಡಿ ಇದ್ದಕ್ಕಿದ್ದಂತೆ ಅವಳಿಗೆ ದುಃಖ ಉಮ್ಮಳಿಸಿ ಬಂದು ಬಿಡುತ್ತಂತೆ. ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿಬಿಟ್ಲು. ಅವಳೆಲ್ಲ ಕತೆ ಹೇಳ್ಕೊಳ್ತಾ ಇದ್ದಾಳೆ. ಎಂಥ ಮನೆತನದಲ್ಲಿ ಹುಟ್ಟಬೇಕಾಗಿತ್ತು ಮಗು, ನೀನು ಚಿನ್ನದ ಚಮಚ ಬಾಯಲ್ಲಿಟ್ಟುಕೊಂಡು ಹುಟ್ಟಬೇಕಾದವ, ನಿನಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ನಿಮ್ಮಪ್ಪ ಅಂತ ಸ್ಥಿತಿವಂತರು, ನಿಮ್ಮಪ್ಪ ಸತ್ತಿದ್ದೇ ಈ ಎಲ್ಲ ಕಷ್ಟಕ್ಕೂ ಕಾರಣವಾಗಿ ಹೋಯಿತು. ಇಲ್ಲ ಅಂದಿದ್ರೆ ನಿನಗೆ ಯಾವ್ದಾದ್ರು ಔಷಧಿ ಕೊಡಿಸಾದ್ರೂ ನಿನ್ನ ಮೈಯಿನ ಕಾಯಿಲೆಯನ್ನು ಗುಣ ಮಾಡುತ್ತಿದ್ರೋ ಏನೋ. ಇಂಥ ದುರಾದೃಷ್ಟೆಯಾದ ಪಾಪಿಷ್ಟಳಾಗಿರ್ತಕ್ಕಂಥ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುಬಿಟ್ಟೆ. ಆದ್ದರಿಂದ ನೀನು ಬೆಳೀಲಿಕ್ಕೂ ಅವಕಾಶ ಇಲ್ಲ, ನೀನು ಸಾಯ್ತಿದ್ದಿ. ನೀ ಯೋಚನೆ ಮಾಡಬೇಡ, ನಿನ್ನ ಹಿಂದೆ ನಾನು ಬರ್ತೇನೆ. ಇವತ್ತಲ್ಲ ನಾಳೆ ವಿಜಯದಾಸರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ, ಪುರಂದರದಾಸರ ಆರಾಧನೆಯ ಪ್ರಸಾದವನ್ನು ತಿಂದು. ಆದ್ದರಿಂದ ನಾವು ಮುಂದಿನ ಜನ್ಮದಲ್ಲಾದ್ರೂ ಮತ್ತೆ ವೈಷ್ಣವರಾಗಿ ಹುಟ್ಟುತ್ತೇವೆ, ಭಗವಂತನ ಸೇವೆಯನ್ನು ಮಾಡೋಣ ಅಂತ ಪಾಪ ಅಳ್ಳಿಕ್ಕೆ ಪ್ರಾರಂಭ ಮಾಡಿದಳು. ಆ ಸಂದರ್ಭದಲ್ಲಿ ನೋಡಿ ದೇವರ ಲೀಲೆ ಹೇಗಿರ್ತದೆ ಅಂತ ವಿಜಯದಾಸರು ಅದೇ ಮಾರ್ಗವಾಗಿ ಬಂದರು. ಕೊನೆಗೆ ವಿಜಯದಾಸರದ್ದು ಒಂದು ಪದ್ಧತಿ ಅಂತ, ಎಲ್ಲ ಮಲಗಿದ ಮೇಲೆ ವಿಜಯದಾಸರು ತಮ್ಮ ತಂಬೂರಿ ಹಿಡ್ಕೊಂಡು ಭಗವಂತನ ಗುಣಗಾನ ಮಾಡ್ತಾ ನೋಡ್ಕೊಂಡು ಬರೋರಂತೆ. ಯಾರಿಗೇನಾದ್ರೂ ಅವ್ಯವಸ್ಥೆ ಆಗಿದೆಯಾ ಅಥವಾ ಯಾರಿಗಾದ್ರೂ ಸರಿಯಾಗಿ ನಿದ್ದೆ ಬರ್ತಿಲ್ವಾ, ಏನು ಪರಿಸ್ಥಿತಿ, ಎಲ್ಲ ಚೆನ್ನಾಗಿ ಮಲಗಿದ್ದಾರಂತ ವ್ಯವಸ್ಥೆ. ಒಬ್ಬ ಯಜಮಾನನಿಗೆ ಏನು ವ್ಯವಸ್ಥೆ ಇರ್ತದೆ, ಏನು ಅವರಿಗೆ ಜವಾಬ್ದಾರಿ ಇರ್ತದೆ ಅಂತ ವಿಜಯದಾಸರನ್ನು ನೋಡಿ ಕಲಿಬೇಕು. ಅವರ ಮುಂದಾಳತ್ವದಲ್ಲಿ ನಡೀತಿದೆ ಆರಾಧನೆ. ಹಾಗಾಗಿ ಎಲ್ಲ ಮಲಗಿದ ಮೇಲೆ ಒಂದು ರೌಂಡ್ ಹೋಗಿ ಬರೋದು, ಎಲ್ಲ ಕಡೆ ನೋಡಿ ಎಲ್ಲ ವ್ಯವಸ್ಥೆ ಸರಿ ಇದ್ರೆ ಅವರು ಬಂದು ಮಲಗ್ತಿದ್ರು. ಅವ್ರು ನೋಡ್ಲಿಕ್ಕೆ ಹೋದಾಗ ಅವಳು ಅಳುವುದು ಕೇಳಿಸಿತು. ಇದು ಯಾರ್ದು ಅಳು ಕೇಳಿಸ್ತಿದೆಯಲ್ಲ ಅಂತ ಅವರು ಹೋಗ್ತಾರೆ, ನೋಡಿದ್ರಂತೆ. ಅವ್ಳು ನೋಡ್ತಾರೆ, ಏನ್ ಮಾಡ್ತಿದ್ದಿ ತಾಯಿ ಅಂದ್ರು. ಅವಳು ವಿಜಯದಾಸರ ಮುಖ ನೋಡಿದ್ಲೋ ಇಲ್ವೋ,
ಅವರ ತಂದೆಯನ್ನ ನೋಡಿದಂತ ಆಗಿಬಿಡುತ್ತಂತೆ ಪಾಪ ಅವಳಿಗೆ. ಮಗುವನ್ನ ತಂದು ಕಾಲಿಗೆ ಹಾಕಿದ್ಲು, ವಿಜಯದಾಸರ ಕಾಲಿಗೆ. ಅವರ ಕಾಲಿಗೆ ತಲೆಯನ್ನು ಇಟ್ಲು, ಗೊಳೋ ಅಂತ ಅಳ್ಲಿಕ್ಕೆ ಶುರು ಮಾಡಿಬಿಟ್ಲು. ವಿಜಯದಾಸ ಹೇಳ್ತಾರಮ್ಮ, ಸುಧಾರಿಸ್ಕೋ, ಯೋಚನೆ ಮಾಡಬೇಡ, ಏನಾಗಿದೆ ಅಂತ ಹೇಳು, ನೋಡೋಣ. ವಿಜಯ ವಿಠಲ ಇದ್ದಾನೆ, ಎಲ್ಲರನ್ನು ಸಲಹುವನು, ಇನ್ನು ಸಂಶಯ ಬೇಡ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಯೋಚನೆ ಮಾಡಬೇಡ ತಾಯಿ, ನಮ್ಮಪ್ಪ ಇದ್ದಾನೆ, ಕಾಪಾಡ್ತಾನೆ, ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಅವಳು ತಡೀಲಿಕ್ಕೆ ಆಗ್ತಾ ಇಲ್ಲ, ಜೋರಾಗಿ ಅಳ್ತಾ ಇದ್ದಾಳೆ. ಕಡೆಗೆ ಎಲ್ಲ ಹೇಳಿದ್ಲು, ಇವನು ಶನಿವಾರ ವಂಶದವರು, ಭೀಮಣ್ಣ ನಾಯಕ ಅಂತ. ನೋಡಿ, ಭೀಮಣ್ಣ ನಾಯಕ ಅಂತ ಯಾರು ಇವ್ರ ಹೆಸರು ಹೇಳಿದ್ರು, ಅವರು ವಿಜಯದಾಸರನ್ನ ಕರೆದು ಮನೆಯಲ್ಲಿ ಆಗ ಅವನು ವಿಜಯ ವಿಠಲ ದೇವರ ಪೂಜೆ ಮಾಡಿಸಿದ್ನಂತೆ. ನೋಡಿ, ಅದಕ್ಕೆ ದೊಡ್ಡವರ ಪೂಜೆ ಮನೆಯಲ್ಲಿ ಆಗ್ತಾ ಇದ್ರೆ ಏನಾಗ್ತದೆ ಎನ್ನುವುದಕ್ಕಿದು. ಗೊತ್ತಾಯ್ತಮ್ಮ ಭೀಮಣ್ಣ ನಾಯಕ, ನಾನು ನಿಮ್ಮ ಮನೆಗೆ ಬಂದಿದ್ದೆ, ಪೂಜೆ ಆಗಿತ್ತು ನಿಮ್ಮ ವಿಜಯ ವಿಠಲಂದು ನಿಮ್ಮ ಮನೆಯಲ್ಲಿ ಅಂತ ಹೇಳಿಬಿಟ್ಟು, ಅಲ್ಲಮ್ಮ ಆತ್ಮಹತ್ಯೆ ಮಹಾಪಾಪ ಅಂತ ಗೊತ್ತಿಲ್ವೇ ತಾಯಿ ನಿನಗೆ? ನೀನು ಸಾಯುವುದಲ್ಲದೆ ಮಗುವನ್ನ ಬೇರೆ ಕೊಲ್ತಾ ಇದ್ದೀಯಾ ಅಂತ ಕೇಳಿದ್ರೆ, ಈ ಮಗುವನ್ನು ಕಟ್ಕೊಂಡು ನಾನೇನು ಮಾಡಲಿ? ಮೈಯೆಲ್ಲ ಕಜ್ಜಿ ಇದೆ, ಒಂದೇ ಸಮನೆ ನೀರು ಸುರಿತಾ ಇದೆ, ಅದರ ಜೊತೆಗೆ ಕೆಟ್ಟ ವಾಸನೆ, ಯಾರು ನನ್ನನ್ನು ಹತ್ರ ಸೇರಿಸ್ತಿಲ್ಲ ಗುರುಗಳೇ. ನಮ್ಮ ಅಮ್ಮ ಇದ್ಳು, ಅವಳು ಹೋಗಿಬಿಟ್ಲು, ಎಲ್ಲರೂ ಹೋಗಿಬಿಟ್ಲು. ಇತ್ತ ಕಡೆ ಗಂಡ ಹೋದ, ಗಂಡನ ಮನೆ ತಪ್ಪಿ ಹೋಯಿತು, ಅಮ್ಮ ಹೋದ್ಲು, ತವ್ರ ಮನೆಯೂ ಹೋಗಿಬಿಡ್ತು, ನಾನೇನು ಮಾಡಲಿ ಅಂತ ಕೇಳಿದಾಗ, ಯೋಚನೆ ಮಾಡಬೇಡಮ್ಮ, ಯಾರು ಹೇಳಿದ್ರು ಈ ಮಗು ಚೆನ್ನಾಗಿಲ್ಲ ಅಂತ? ಎಷ್ಟು ಸುಂದರವಾಗಿದೆ ಮಗು, ಕೊಡಿಲ್ಲಿ ಅಂತ ಕೈ ಚಾಚಿದ್ರಂತೆ ವಿಜಯದಾಸರು. ಪಾಪ ಆ ಮಗುವನ್ನು ಎತ್ತಿ ಕೊಡ್ತಾಳೆ, ಮಗುವನ್ನು ತೆಗೆದುಕೊಂಡ್ರು, ಬಾಯಿಲಿ ತಾಯಿ ಅಂತ ಕರ್ಕೊಂಡು ಹೋಗ್ತಾರೆ. ಅದೇ ಚಕ್ರತೀರ್ಥದಿಂದ ಅವರ ಅಮೃತಮಯವಾದ ಹಸ್ತ ಅಭಿಮಂತ್ರಿತವಾಗಿರ್ತಕ್ಕಂಥದ್ದು. ಸಾಕ್ಷಾತ್ ಭೃಗು ಋಷಿಗಳು, ಶ್ರೀನಿವಾಸನ ಸೇವೆ ಮಾಡಿದವರು, ಪುರಂದರದಾಸರ ಸೇವೆ ಮಾಡಿದವರು, ಅಮೃತಮಯವಾದ ಕೈಯಿಂದ ತೆಗೆದು ಆ ನೀರನ್ನ ಮಗುವಿನ ಮೈ ಮೇಲೆ ಚಿಮುಕಿಸ್ತಾರೆ. ಚಿರಂಜೀವಿಯಾಗಲು ಕಂದ ನೀನು ಪರಮ ಭಾಗವತರ ಪದಧೂಳಿ ಧರಿಸುತ್ತಲಿ. ಆಗ ಹಾಡು ಮಾಡಿದ್ದು, ಮರೆಯಬೇಡ ಹರಿಯ ತೊರೆಯಬೇಡೆಂದೆಂದು, ತಿರಿಯಬೇಡ ಖಳರ ಮನೆಗೆ ಹೋಗಿ, ಒರೆಯಬೇಡ ಅನ್ಯರಿಗೆ ತತ್ವೋಪದೇಶ ಮಾಡಿದ್ದು, ಬೆರೆಯಬೇಡ ಅನ್ಯ ಸತಿಯರನ್ನು ಸ್ವಪ್ನದಲ್ಲಿ, ಚಿರಂಜೀವಿಯಾಗಿರಲು ಕಂದ ನೀನು. ಅದ್ಭುತವಾದ ಕೀರ್ತನೆ. ಆಮೇಲೆ ಪ್ರಾರ್ಥನೆ ಮಾಡ್ತಾರೆ, ಸಾಲ ಮಾಡಲಿ ಬೇಡ. ಏನು ಅದ್ಭುತವಾದ ಮಾತುಗಳು ವಿಜಯದಾಸರದು. ಸಾಲದೆಂದೆನಬೇಡ, ನಾಳೆಗೆ ಹೇಗೆಂಬ ಚಿಂತೆ ಬೇಡ, ಕೂಳ ಜನರೊಡನಾಡಿ ಕಂಗೆಡಲು ಬೇಡ, ಬಾಳುವರ ಸಂಗಡ ಬಾಳೆಲವ ಬಾಲ, ಚಿರಂಜೀವಿಯಾಗಿರಲು ಚಿನ್ನ ನೀನು. ಲೋಕವಾರ್ತೆಯು ನಿನ್ನ ಕಿವಿಗೆ ಕೇಳಿಸಬೇಡ, ಶ್ರೀಕಾಂತನ ವಾರ್ತೆ ಕೀರ್ತಿ ಕೇಳದಿರಬೇಡ, ಪಾಕವನ್ನು ಮಾಡಿ ಏಕಾಂತದಲ್ಲುಣಬೇಡ, ಪಾಕವನ್ನು ಮಾಡಿ ಏಕಾಂತದಲ್ಲುಣಬೇಡ, ಭೂಕಾಂತರನುಸರಿಸಿ ಬೆಳೆಯಲೋಬ, ಭೂಕಾಂತರನು ಅನುಸರಿಸಿ ಬೆಸೆಗೊಳ್ಳಲು ಬೇಡ. ಅಂದ್ರೆ ರಾಜರ ಆತಿಥ್ಯದಲ್ಲಿ ಹೆಚ್ಚು ಕಾಲ ಇರಬೇಡ ಅಂತ. ಪಂಡಿತರು ಪಾಮರರು ಆರಾದರೂ ನಿನ್ನ ಕಂಡವರಿಗೆಲ್ಲ ಕೌತುಕವ ತೋರುತ್ತಲಿ, ಹೆಂಡಿರು ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರ ಸಹ ಗಂಡುಗಲಿ ಎಂದದಲ್ಲಿ, ಚಿರಂಜೀವಿಯಾಗೆಲುವ ಚಿನ್ನ ನೀನು. ಅವನನ್ನು ಅವತ್ತೇ ಕೊಲ್ಲಿಗೆ ಹೋಗ್ತಿದ್ರು, ಅವ್ರು ಆಶೀರ್ವಾದ ಮಾಡಿದ್ರು, ನಿನಗೆ ಮಗು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಆಗ್ತಾರೆ, ಸೊಸೆಯರು. ನೋಡಿ, ಅದಕ್ಕೆ ಹೆಂಡಿರು ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರ ಸಹ ಗಂಡುಗಲಿ ಎಂತಲಿಯುತ್ತಿರೋ, ಚಿರಂಜೀವಿಯಾಗೆಲವ ಚಿನ್ನ ನೀನು. ಮಂದವತಿಗಳ ಕೂಡ ಮಾತನಾಡಲು ಬೇಡ, ಹರಿನಿಂದಕರ ಕಣ್ಣೆತ್ತಿ ನೋಡಬೇಡ, ಇಂದಿರೇ ಅರಸ ನಮ್ಮ ವಿಜಯ ವಿಠಲನ ಪಾದ, ದ್ವಂದ್ವ ಮಸ್ತಕ ತನಕ ನೋಡದಿರಬೇಡ, ಚಿರಂಜೀವಿಯಾಗೆಲವ ಕಂದ ನೀನು ಅಂತ ರಚನೆ ಮಾಡ್ತಾರೆ. ಚೆನ್ನಾಗಿ ತೊಳೆದ್ರಂತೆ ಮಗುವನ್ನ, ಎಲ್ಲ ಕಜ್ಜಿ ಹೋಗಿಬಿಡ್ತು. ವಿಜಯದಾಸರ ಅಮೃತಮಯವಾದ ಹಸ್ತ, ಮೈಯಲ್ಲಿದ್ದ ಕಜ್ಜಿ ಹೋಗಿಬಿಡ್ತು. ಮೈ ಮೇಲೆ ಕಜ್ಜಿ ಹೋಗಿದ ಜಾಗಗಳು ಅಂತ ಉಳಿಯಿತಲ್ಲ, ಅದನ್ನ ತಿರುಗ ತೆಗಿಬೇಕಲ್ಲ, ಮತ್ತೆ ನೀರು ತೆಗೆದು ಮಗುವನ್ನ ತೊಳೆದರಂತೆ. ಇನ್ನೊಂದು ಕೀರ್ತನೆಯನ್ನು ರಚನೆ ಮಾಡ್ತಾರೆ. ಇವನ ಪಾಲಿಸಿದರೆ ನಿನಗೆ ಪುಣ್ಯ, ಅವನಿಯೊಳಗೆಂದೆಂದಿಗೂ ನಾನೇ ಧನ್ಯ. ವಿಜಯ ವಿಠಲ, ಇವನನ್ನ ಪಾಲಿಸಿದರೆ ನಿನಗೆ ಪುಣ್ಯ ಅಂತ ತಮಾಷೆ ಮಾಡುವುದು. ಅವನಿಯೊಳಗೆ ನಾನೇ ಧನ್ಯ, ನೆಟ್ಟ ಮುಳ್ಳು ಕಿತ್ತು ಬಿಟ್ಟಂತೆ ಮಾಡೋ. ನೋಡಿ, ಇದು ಅದ್ಭುತ. ಅವನ ಮೈ ಮೇಲಿದ್ದ ಕಜ್ಜಿ ಹೋಗಿದೆ, ಈಗ ಮುಳ್ಳು ಚುಚ್ಚಿರ್ತದೆ, ಆ ಮುಳ್ಳನ್ನ ತೆಗೆದ ಮೇಲೆ ಮುಳ್ಳು ಚುಚ್ಚಿದ ಜಾಗ ಅಂತ ಹಾಗೆ ಇರ್ತದೆ, ರಕ್ತ ಬರ್ತದೆ, ಅಲ್ಲಿ ಗಾಯ ಆಗಿರ್ತದೆ, ಅದು ಇರದಂತೆ ಮಾಡು ಪ್ರಭು. ಕಜ್ಜಿ ಹೋಗಿದೆ ನಿಜ, ಕಜ್ಜಿ ಇದ್ದ ಪ್ರದೇಶ ಅಂತ ತಿಳಿಬಾರದು ಜನಕ್ಕೆ. ಹಾಗೆ ನೆಟ್ಟ ಮುಳ್ಳು ಕಿತ್ತು ಬಿಟ್ಟಂತೆ ಮಾಡು, ಗಟ್ಟಿಯಾಗಿ ಭಗುತನ್ನ ಕಾಪಾಡು. ಸಾಧನ ಪ್ರಾಣಗಳಿರಲಿ ಬೇಕು, ಆದರದಿಂದ ಕೇಳೆನ್ನ ವಾಕು. ಸಾಧನ ಪ್ರಾಣಿಗಳಲ್ಲಿ ಇರಲಿಬೇಕು, ಆದರದಿಂದ ಕೇಳೆನ್ನ ವಾಕು. ಭಜಿಪರ ಭಾಗ್ಯೋದಯ ನಿಧಿಯೇ ವಿಜಯ ವಿಠಲ, ಕೇಳೆನ್ನ ದೊರೆಯೇ ಅಂತ ತೊಳೆದರಂತೆ. ನೋಡುತ್ತಿದ್ದಾರೆ, ಯಾವ ಮಗು ಕಜ್ಜಿ ಅಂತ ಜನ ಬಿಸಾಕಿದ್ರೋ ಆ ಮಗು ಥಳ 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 ಹೊಳೆಯುವ ಬಂಗಾರ ಮೈ ಬಣ್ಣದ ಅದ್ಭುತವಾಗಿರ್ತಕ್ಕಂಥ ಪುತ್ಥಳಿಯಾಗಿ ಹೊರಗೆ ಬಂತು. ಅದಕ್ಕೆ ವಿಜಯದಾಸರೇ ನೋಡ್ಲಿಕ್ಕೆ ಬಹಳ ಸುಂದರನಾಗಿದ್ದ ನಮ್ಮ, ಆದ್ದರಿಂದ ಇವನಿನ್ನ ಮೋಹನ್ನ ಅಂತ ಕರೆಯಿರಿ. ಮೋಹನ, ಅತ್ಯಂತ ಮೋಹಕವಾಗಿದೆ ನೋಡ್ಲಿಕ್ಕೆ ಮಗು. ಆದ್ದರಿಂದ
ಇವನನ್ನ ಮೋಹನ್ನ ಅಂತ ನಾನೇ ಕರೀತೇನೆ ಅಂತ ಅವರೇ ತಾವು ನಾಮಕರಣ ಮಾಡುತ್ತಾರೆ. ಆಗಲೇ ಸಾಕು ತಂದೆ ಅಂತ ಇವರು ನಾಮಕರಣ ಮಾಡಿದ್ರಂತೆ. ನೀನು ನಮ್ಮಲ್ಲಿ ಇದ್ದು ಬಿಡು ತಾಯಿ, ಇಷ್ಟು ಜನ ಊಟ ಮಾಡಿಕೊಂಡಿದ್ದಾರೆ, ವಿಜಯ ವಿಠಲನಿಗೆ ಇನ್ನೊಬ್ಬಳೇನು ಹೊರೆಯಲ್ಲ, ನಾವು ತಿನ್ನುವುದರಲ್ಲಿ ಒಂದು ಹಿಡಿ ತೆಗೆದು ನಿನಗೆ ಹಾಕ್ತೇವೆ, ನಿನ್ನ ಮಗನ ವಿಚಾರ ಬಿಟ್ಟು ಬಿಡು. ನನ್ನ ಮಗ ಇದ್ದಾನೆ ಶೇಷಗಿರಿ ಅಂತ, ಅವರ ಮಗ ವಿಜಯದಾಸರ ಮಗ, ಅವನ ಜೊತೆಯಲ್ಲಿ ಅವನ ತಮ್ಮನಂತೆ ಇವನು ಆಡಿಕೊಂಡಿರ್ತಾನೆ ಅಂತ ಆ ಶೇಷಗಿರಿಗೆ ಜೊತೆಗೆ ಹಾಕಿದ್ರಂತೆ. ಇದರ ಜೊತೆಯಲ್ಲಿ ಮಗನ ಜೊತೆಯಲ್ಲಿ ಅವನಿಗೆ ಪಾಠ ಹೇಳಿದರು. ವಿಜಯದಾಸರಿಗೆ ಎಷ್ಟು ವಿದ್ವತ್ತಿತ್ತು ಅಂತ ಕೇಳಿದ್ರೆ ಭಗವಂತನ ದಯದಿಂದ ಭೃಗು ಋಷಿಗಳವರು ಸಾಮಾನ್ಯ ಅಲ್ಲ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಮುನೀನಾಂ ಭೃಗುರಹಂ ಅಂತ, ಮುನಿಗಳಲ್ಲಿ ಭೃಗು ಋಷಿಗಳಲ್ಲಿ ನನ್ನ ಸನ್ನಿಧಾನ ಇದೆ ಅಂತ. ಜೊತೆಗೆ ಭೃಗು ಋಷಿಗಳ ಪಾವಿತ್ರತೆ ಏನು ಗೊತ್ತಾ? ಮಹಾಲಕ್ಷ್ಮಿ ಯಾರಲ್ಲಿಯೂ ಅಷ್ಟು ಸುಲಭಕ್ಕೆ ಅವತಾರ ಮಾಡುವುದಿಲ್ಲ. ಭಗವಂತ ಯಾರಲ್ಲಿ ಬೇಕಾದ್ರೂ ಅವತಾರ ಮಾಡಿಬಿಡ್ತಾನೆ. ಮಹಾಲಕ್ಷ್ಮಿ ಅಷ್ಟು ಸುಲಭಕ್ಕೆ ಯಾರಲ್ಲಿ ಅವತಾರ ಮಾಡೋದಿಲ್ಲ. ಮಹಾಲಕ್ಷ್ಮಿ ಅವತಾರ ಮಾಡ್ತಾಳೆ ಅಂದ್ರೆ ಅವರು ಅತ್ಯಂತ ಪವಿತ್ರರಾಗಿದ್ರೆ ಅವರು ತಲ್ಲಿ ಮಾತ್ರ ಅವತಾರ ಮಾಡ್ತಾರೆ. ಇಂಥ ಭೃಗುಋಷಿಗಳ ಹೆಂಡತಿ ಖ್ಯಾತಿ ದೇವಿ ಅಂತ, ಅವಳಲ್ಲಿ ಮಹಾಲಕ್ಷ್ಮಿ ಭಾರ್ಗವಿಯಾಗಿ ಅವತಾರ ಮಾಡಿದ್ದಾಳೆ. ಆ ಭಾರ್ಗವಿಯನ್ನ ನಾರಾಯಣನ ಕೊಟ್ಟು ಮದುವೆ ಮಾಡಿದ್ದಾರೆ. ಅದಕ್ಕೆ ಅವನಿಗೆ ಭಾರ್ಗವಿ ನಾರಾಯಣ ಅಂತ ಹೆಸರು. ಅಂತ ಮಹಾಲಕ್ಷ್ಮಿ ಅವತಾರ ಮಾಡಬೇಕಾದ್ರೆ ಅವರ ವಿದ್ವತ್ತು, ಅವರಲ್ಲಿದ್ದಂತಹ ಅದ್ಭುತವಾದ ಪ್ರತಿಭೆ, ಅವರಲ್ಲಿದ್ದ ಧೀಶಕ್ತಿ, ಅವರಲ್ಲಿದ್ದ ಪಾತಿವೃತ್ಯ, ಅವರಲ್ಲಿದ್ದ ಪವಿತ್ರತೆ ಅದಿನ್ನೆಷ್ಟು ಮಟ್ಟಿಗಿತ್ತು ಅನ್ನುವುದನ್ನು ನಾವು ನೋಡಬಹುದು. ಜೊತೆಗೆ ಶೇಷಗಿರಿ ಜೊತೆ ಕೂರಿಸಿ ಪಾಠ ಹೇಳ್ತಾರೆ. ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನೂ ಪಾಠ ಹೇಳಿದ್ರಂತೆ. ಟೀಕಾಕೃತ್ಪಾದರ ನ್ಯಾಯಸುಧಾ ಜೊತೆಗೆ ಪಾಠ ಹೇಳ್ತಾರೆ. ಇದಾದ ಮೇಲೆ ಪಾಠ ಹೇಳುವಾಗ ಅದಕ್ಕಿಂತ ಮುಂಚೆ ಉಪನಯನ ಮಾಡಿಸ್ತಾರೆ. ತಾವೇ ನಿಂತು ಉಪನಯನ ಮಾಡ್ತಾರೆ. ಉಡುಪಿ ಶ್ರೀ ಕೃಷ್ಣದೇವರ ಸನ್ನಿಧಾನದಲ್ಲಿ, ಉಡುಪಿಯಲ್ಲಿ ಇವನಿಗೆ ಉಪನಯನ. ಅದಕ್ಕೆ ಉಪನಯನ ಮಾಡುವಾಗ ಎಲ್ಲಿ ಮಾಡ್ತೇವೆ ಅನ್ನೋದು ನೋಡ್ಬೇಕು. ಹೋಟ್ಲಲ್ಲಿ ಮಾಡಿಬಿಟ್ರೆ ನೋಡಿದ್ದೇನೆ, ಅಶೋಕ ಹೋಟ್ಲಲ್ಲಿ ಉಪನಯನ, ಜೊತೆಗೆ ಉಪನಯನಂ ರಿಸೆಪ್ಷನ್ ಅಂತ ಬೇರೆ ಮನೆ ಕಾರ್ಡ್ ಬಂದಿತ್ತು. ಉಪನಯನಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬೇಡ ಆಚಾರ್ಯ, ಉಪನಯನದ ರಿಸೆಪ್ಷನ್ ಮಾಡ್ತಾ ಇದ್ದೇವೆ, ಮದುವೆಗೆ ಮಾತ್ರ ರಿಸೆಪ್ಷನ್ ಇತ್ತು, ಈಗ ಉಪನಯನಕ್ಕೂ ರಿಸೆಪ್ಷನ್ ಶುರು ಆಗಿದೆ, ಹೀಗೆಲ್ಲ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಸಾಧ್ಯವಾದರೆ ಯತಿಗಳ ಸನ್ನಿಧಾನದಲ್ಲಿಯೇ ಉಪನಯನ ಮಾಡಿದರೆ ಒಳ್ಳೆಯದು. ಆಗಲಿಲ್ಲ, ಉಪನಯನ ಮಾಡಿದ ಮೇಲಾದ್ರೂ ಯತಿಗಳ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಬೇಕು. ಮೊದಲು ತಂದೆ ಉಪದೇಶ ಮಾಡ್ತಾನೆ, ಬ್ರಹ್ಮೋಪದೇಶ, ಅದಾದ ಮೇಲೆ ಗುರುವಿನ ಉಪದೇಶ ಆಗಬೇಕಲ್ಲ. ಯತಿಗಳ ಉಪದೇಶ ಆಗುವುದು ಒಳ್ಳೆಯದು. ಇಲ್ಲ ಅಂದ್ರೆ ಬ್ರಹ್ಮಣ್ಯ ತೀರ್ಥರೋ, ಶ್ರೀಪಾದರಾಜರೋ, ವಾದಿರಾಜಗುರು ಸಾರ್ವಭೌಮರೋ, ವ್ಯಾಸರಾಜರು ಇಂಥ ಯತಿಗಳ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಆ ಮಗುವನ್ನ ಅಲ್ಲಿ ನಮಸ್ಕಾರ ಮಾಡಿಸಿ, ಸೇವೆ ಮಾಡಿಸಿ, ಅಂಥವರ ಪಾದದ ಮಡಿಲಲ್ಲಿ ಹಾಕಿ ಮಗುವನ್ನ, ಸ್ವಾಮಿ ನನ್ನ ಮಗನನ್ನ ತಂದು ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೇನೆ, ಇವನಿಗೆ ಬ್ರಹ್ಮಜ್ಞಾನ ಕೊಡಿ ಅಂದ್ರೆ ಖಂಡಿತವಾಗಿಯೂ ಬ್ರಹ್ಮಜ್ಞಾನಗಳನ್ನು ಯತಿಗಳು ಕೊಡ್ತಾರೆ. ಹಾಗಾಗಿ ಕೃಷ್ಣನ ಸನ್ನಿಧಾನಕ್ಕೆ ಕರ್ಕೊಂಡೋಗಿ ಸನ್ನಿಧಾನದಲ್ಲಿ ಉಪನಯನ ಮಾಡಿದ್ರು. ಅಲ್ಲಿದ್ದಂಥ ಅಷ್ಟಮಠದ ಯತಿಗಳವಾಗ ಯಾರಿದ್ರು ಅವರೆಲ್ಲರ ಆಶೀರ್ವಾದ ಕೊಡಿಸಿದರಂತೆ ಅವರಿಗೆ. ಶೇಷಗಿರಿಗೂ ಆವಾಗಲೇ ಉಪನಯನ ಮಾಡಿದ್ರು. ಇಬ್ಬರಿಗೂ ಉಪನಯನವಾಯಿತು. ಉಪನಯನವಾದ ಮೇಲೆ ಪೂರ್ತಿ ಪಾಠ ಆಯಿತು. ಅವನು ತರುಣನಾದ, 20 ವರ್ಷದ ತರುಣನಾದ ಮೋಹನ್ನ. ನೋಡ್ಲಿಕ್ಕೂ ಬಹಳ ದೃಢಕಾಯ, ಬಹಳ ಅದ್ಭುತವಾಗಿರ್ತಕ್ಕಂಥ ವರ್ಚಸ್ಸು, ಅಗ್ನಿಯೇ ಮೈವೆತ್ತಿ ಬಂದಂತಿತ್ತಂತೆ ಅವರ ತೇಜಸ್ಸು. ಹೀಗಿದ್ದಾಗ ಮದುವೆ ಯಾರು ಮಾಡ್ತಾರೆ? ಈಗಿನ ಕಾಲದ ಹಾಗಲ್ಲ. ಆಗಿನ ಕಾಲದಲ್ಲಿ ಅಂತ ಹುಡುಗರು ಸಿಕ್ಕರೆ ಸಾಕು ಅಂತ ಕಾಯ್ತಿದ್ರು. ಅವನಿಗೇನು ಹಿಂದೆ ಹಣ ಇರಬೇಕು ಇಲ್ಲ, ಅವನಿಗೆ ಗುಣ ಇದ್ರೆ ಸಾಕು, ಬ್ರಹ್ಮ ತೇಜಸ್ ಇದ್ರೆ ಸಾಕು ಅಂತ ಕಾಯ್ತಿದ್ದಂತ ಕಾಲ. ಸಿರುಗುಪ್ಪೆ ಅಂತಕ್ಕಂತಹ ಒಂದು ಊರು, ಅದರ ಸಮೀಪದಲ್ಲಿದ್ದ ಬಲಕುಂದಿ ಅಂತಕ್ಕಂಥ ಗ್ರಾಮ, ಅದರಲ್ಲೊಬ್ಬ ಶಾನುಭೋಗರಿದ್ರಂತೆ. ಆ ಶಾನುಭೋಗರ ಪುತ್ರಿ ಸೀತಮ್ಮ ಅಂತ ಅವಳ ಹೆಸರು. ಅವಳನ್ನ ಕರೆದು ಮದುವೆ ಮಾಡಿ ಕೊಡ್ತಾರೆ. ವಿವಾಹ ನೋಡಿ ಏನಾಗ್ತದೆ. ವಿವಾಹ ಆದ ಮೇಲೆ, ವಿವಾಹ ಆಗುವವರೆಗೆ ಸರಿ, ವಿವಾಹ ಆಗಿ ಎಲ್ಲ ಚೆನ್ನಾಗಿದ್ದಾನೆ ಅಂತ ಗೊತ್ತಾದ ಮೇಲೆ ಯಾರಿವರ ಅಮ್ಮನನ್ನ ಹೊರಗಾಕಿದ್ರಲ್ಲ, ಅಷ್ಟೊತ್ತಿಗೆ ಅಮ್ಮ ತೀರ್ಕೊಂಡಿದ್ಲು, ಅಮ್ಮನೂ ಹೋಗಿಬಿಟ್ಟಿದ್ಲು, ಇವರೊಬ್ಬರೇ ಇದ್ರು. ಇವ್ರು ಹೊರಗಾಕಿದ್ದವರು, ಅವ್ರು ಯಾರು ಹೊರಗಾಕಿದ್ರು ಅವರೆಲ್ಲ ಮಕ್ಕಳು ಸತ್ತೋಗಿದ್ರಂತೆ. ಅಂದ್ರೆ ನಮ್ಮ ಮಕ್ಕಳಿಗೆ ಆಸ್ತಿ ಸಿಗಲಿ, ಇವನಿಗೆ ಆಸ್ತಿ ಸಿಗುವುದು ಬೇಡ ಅನ್ನುವ ದುರುದ್ದೇಶದಿಂದ ಅವನಿಗೆ 3 ಜನ ಚಿಕ್ಕಪ್ಪಂದ್ರು. ಅವ್ರು 3 ಜನ ಇವರ ತಾಯಿಯ ಮೇಲೆ ವ್ಯಭಿಚಾರದ ಆರೋಪ ಹೊರಿಸಿ ಹೊರಗಾಕಿದ್ರಲ್ಲ, ಭಗವಂತ ಅವ್ರು 3 ಜನ ಮಕ್ಕಳನ್ನು ಕಳೆದು ಬಿಟ್ಟ. 3 ಜನ ಮಕ್ಕಳು ಹೋಗಿಬಿಟ್ರು. ಅವ್ರ ಇಡೀ ವಂಶಕ್ಕೆ ಇವರೊಬ್ಬರೇ ಹುಡುಕೊಂಡು ಬಂದ್ರಂತೆ ಅಲ್ಲಿಂದ. ದೇವರು ಮಾಡಿದ್ರೆ ಹೇಗೆ ಮಾಡ್ತಾನೆ ಅಂತ ಹುಡುಕೊಂಡು ಬಂದು ಇವನನ್ನ ಕರ್ಕೊಂಡು ಹೋಗಿ ಅವರ ಮನೆ ಆಸ್ತಿ ಎಲ್ಲ ಕೊಟ್ಟು ಅವ್ರ ಜೊತೆಲಿ ಇಟ್ಟುಕೊಳ್ತಾರೆ. ಇಟ್ಟುಕೊಂಡ ಮೇಲೆ 2 ವರ್ಷಗಳ ಕಾಲ ತಾವು ಚಿನಿವಾರ ವ್ಯಾಪಾರ ಮಾಡಿಕೊಂಡಿದ್ದರಂತೆ. ನಮ್ಮ ಯಾದವಾರ್ಯರಿದ್ದ ಹಾಗೆ, ಪುರಂದರದಾಸರಿದ್ದಾಗೆ ಮತ್ತೆ ತಿರುಗ ಲೌಕಿಕದಲ್ಲಿ ತೊಡಗಿಬಿಟ್ಟು ಚಿನಿವಾರ ವ್ಯಾಪಾರವನ್ನು ಮಾಡಿಕೊಂಡಿದ್ರು. 1 ವರ್ಷ ಆಯ್ತು, 2 ವರ್ಷ ಆಯ್ತು. ಅದಾದ ಮೇಲೆ ವಿಜಯದಾಸರು ನೋಡ್ತಾರೆ, ಇವನು ಅದಕ್ಕೆಲ್ಲ ಬಂದಿತ್ತು, ಇವನು ಭಕ್ತಿ ವ್ಯಾಪಾರ ಮಾಡ್ಲಿಕ್ಕೆ ಬಂದವ, ಚಿನಿವಾರದ ವ್ಯಾಪಾರ ಮಾಡ್ಲಿಕ್ಕೆ ಬಂದವನಲ್ಲ ಅಂತ ಅವನ ಕನಸಿನಲ್ಲಿ ವಿಜಯದಾಸರು ಕಾಣಿಸಿಕೊಂಡ್ರಂತೆ. ಕಾಣಿಸಿಕೊಂಡು, ಅಪ್ಪ ಏನು ಮಾಡ್ತಾ ಇದ್ದಿ, ಪುಣ್ಯ ವ್ಯಾಪಾರಕ್ಕೆ ಇಟ್ಟಿದ್ಯಲ್ಲೋ ಅಂತ ಬಾಗಡ್ಡನಿಗೆ ಹೇಳಿದ ಹಾಗೆ ಇವ್ರಿಗೆ ಹೇಳಿದ್ರೆ, ಪುಣ್ಯವನ್ನು ವ್ಯಾಪಾರ ಮಾಡಿಕೊಡ್ತಿದ್ದಿ, ನಿನ್ನಲ್ಲಿ ಜ್ಞಾನ ನಿಧಿ ಇದೆ, ಅದನ್ನು ಉಪಯೋಗಿಸ್ಕೊಳ್ಬೇಕು, ತಿರ್ಗ ಮತ್ತೆ ಲೌಕಿಕದಲ್ಲಿ ತೊಡಗಿದೆಯಲ್ಲೋ ಮೋಹನ ಅಂದರಂತೆ.
ತಕ್ಷಣ ಬೆಳಗ್ಗೆ ಹೇಳ್ತಿರ್ಲಿಕ್ಕೆ ಎಲ್ಲವನ್ನ ಕರೆದು ಪುರಂದರದಾಸರು ಹೇಗೆ ದಾನ ಕೊಟ್ಟಿದ್ರು ನೋಡಿ, ಅದು ಪುರಂದರದಾಸರ ಆ ನಡವಳಿಕೆ ಹೇಗೆ ಮುಂದಿನ ಜನಾಂಗಕ್ಕೆ ಸ್ಫೂರ್ತಿದಾಯಕವಾಯಿತು ಅಂದ್ರೆ, ಮೋಹನದಾಸರು ಅಷ್ಟೇ ಹೊರಗೆ ಬಂದ್ರು, ಒಂದು ತುಳಸಿ ದಳ ತೆಗೆದ್ರು, ಆ ತುಳಸಿ ದಳವನ್ನ ಮನೆ ಮೇಲೆ ಹಾಕಿದ್ರು, ಕೃಷ್ಣಾರ್ಪಣ ಅಂದ್ರು, ಸೀತಮ್ಮನ್ ಕರ್ಕೊಂಡು ಹೊಟ್ಟೇ ಬಿಟ್ರು ವಾಪಸ್. ಅಲ್ಲಿಗೆ ವಿಜಯದಾಸರ ಹತ್ರ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆಗ ಅವರು ಮಾಡಿದ ಕೀರ್ತನೆ ನೋಡ್ರಿ, ಪಂಚಮಹಾಪಾತಕದೊಳಗೆ ಮೂರನೇ ಕಕ್ಷಿ ಕಾಂಚನದ್ರೋಹಿ ನಾನು ಎನೆ, ಮುಂಚೆ ಬಂದಾಗ ಕೈ ಬಿಡದೆ ಪ್ರಪಂಚವನ್ನು ಬಿಡೆಂದು ನುಡಿದೆ, ಎನ್ನ ಸಂಚಿತಾಗಮವೆಲ್ಲವ ತಡೆದೆ, ಎನ್ನ ಕಂಚು ಕಟ್ಟಳೆ ಕಲ್ಹತ್ತನೇ ಮಡೆ ಕಾಶಿಗೆ, ಪಂಚೇರು ಮಾಡಿ ನಡೆದೆ ಬಿಡದೆ ಅಂತಾರೆ. ನೋಡಿ ಇಲ್ಲಿ ಪಂಚಮಹಾಪಾತಕದೊಳಗೆ ಮೂರನೇ ಕಕ್ಷಿ. ಪಂಚಮಹಾಪಾತಕಗಳ 5: ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗುರುತಲ್ಪಗಮನ, ತತ್ ಅನುಬಂಧಿತ್ವ ಅಂತ 5. ಮೊದಲನೇದು ಬ್ರಹ್ಮಹತ್ಯ, ಎರಡನೇದು ಹೆಂಡ ಕುಡಿಯುವುದು ಸುರಾಪಾನ, ಮೂರನೇದು ಚಿನ್ನ ಮಾರುವುದು, ಬ್ರಾಹ್ಮಣರು ಚಿನ್ನ ಮಾರುವಂತಿಲ್ಲ, ಚಿನ್ನ ಮಾರುವುದು, ನಾಲ್ಕನೇದು ಗುರುತಲ್ಪಗಮನ, ಗುರುಪತ್ನಿಯ ಜೊತೆಯಲ್ಲಿ ಒಲಗುವುದು, 5ನೇದು ತತ್ ಅನುಬಂಧತ್ವ ಅಂದ್ರೆ ಈ 4 ಪಾಪ ಮಾಡಿರುವವರ ಜೊತೆಯಲ್ಲಿ ಸ್ನೇಹ ಮಾಡುವುದು. ಇದು 5 ಪಾತಕ. ಇದರಲ್ಲಿ 3ನೇ ಪಾತಕ ಮಾಡಿದ್ದೇನೆ ಅಂತಾರ. ಸರಿ, ಬ್ರಹ್ಮತ್ಯ, ಸುರಾಪಾನ, ಸ್ವರ್ಣಸ್ಥಯ್ಯ 3ನೇ ಪಾತಕದೊಳಗೆ ನಾನಿರ್ಲಿಕ್ಕೆ ಮುಂಚೆ ಬಂದಾಗ ಕೈ ಬಿಡದೆ, ಅದನ್ನು ಮಾಡಿ ಬಂದಾಗಲೂ ಕೈ ಬಿಡ್ಲಿಲ್ವಲ್ಲೋ ವಿಜಯರಾಯ, ಪ್ರಪಂಚವನ್ನು ಬಿಡೆಂದು ನುಡಿದೆ, ಪ್ರಪಂಚ ಬಿಟ್ಬಿಡಪ್ಪ ಸಾಕು ಅಂತ ನುಡಿದೆ, ಎನ್ನ ಸಂಚಿತ ಆಗಮವೆಲ್ಲವನ್ನ ತೊಡೆದೆ, ಸಂಚಿತ ಆಗಮ ಪಾಪವನ್ನೆಲ್ಲವನ್ನ ತೊಡೆದು ಬಿಟ್ಟೆ ಪ್ರಭು, ಎನ್ನ ಕಂಚು ಕಟ್ಟಳೆ ಕಲ್ಹೊತ್ತಿನ ಮಣೆ ಕಾಶಿಗೆ. ಕಾಶಿ ಯಾತ್ರೆ ಕರ್ಕೊಂಡು ಹೋದ್ರಂತೆ. ಕಾಶಿ ಯಾತ್ರೆ ಕರ್ಕೊಂಡೋಗಿ ಕಾಶಿ ಯಾತ್ರೆಯಿಂದ ಏನು ಸಾಣೆಕಲ್ ತಂದಿದ್ದಾರೆ ವಿಜಯದಾಸರು, ಅದನ್ನ ಹೊರಿಸಿಕೊಂಡು ಬಂದದ್ದು ಮೋಹನದಾಸರ ಹೆಗಲ ಮೇಲೆ. ಅದಕ್ಕೆ ಅದನ್ನು ಹೇಳ್ತಾರೆ, ಕೆನ್ನ ಕಂಚು ಕಟ್ಟಳೆ ಕಲ್ಲು ಹೊತ್ತಿನ ಮಣೆ ಕಾಶಿಗೆ, ಅಲ್ಲಿಂದ ಕರ್ಕೊಂಡು ಬಂದು ಪಂಚೇರು ಮಾಡಿ ನಡೆದೆ ಬಿಡದೆ. ಪಂಚೇರು ಅಂದ್ರೆ ಪಂಚು, ಆ ಪಂಜಿನಂತೆ ನನ್ನ ಮುಂದೆ ಬೆಳಕನ್ನು ಹಿಡಿದು ನಡೆಸಿದೆಯಲ್ಲೋ ಪ್ರಭು ಅಂತ ಮುಂದೆ ಅವರು ಹೇಳ್ತಾರೆ. ಅದಾದ ಮೇಲೆ ಅವರು ದಾಸದೀಕ್ಷೆಯನ್ನು ಕೊಡಬೇಕು ಅಂತ ಭಗವಂತನ ಇಚ್ಛೆ ಆಯಿತು. ಹಾಗಾಗಿ ಎಲ್ಲಿ ದಾಸದೀಕ್ಷೆ ಕೊಡೋದು ಅಂತ ನವವೃಂದಾವನಕ್ಕೆ ಕರ್ಕೊಂಡು ಹೋಗ್ತಾರೆ. ಭಗವಂತ ಸೂಚನೆ ಮಾಡಿದ ನವವೃಂದಾವನಕ್ಕೆ ಕರ್ಕೊಂಡು ಹೋಗ್ತಾರೆ. ಅದೇ ಅವರೇ ಹೇಳ್ತಾರೆ ಮೋಹನದಾಸರು, ವ್ಯಾಸರಾಯರ ಗುಹೆಯೊಳಗೆ, ಅಂದ್ರೆ ವ್ಯಾಸರಾಯರದು ವೃಂದಾವನ ಇದೆ, ಸ್ವಲ್ಪ ಗುಹೆ ಇದ್ದಾಗೆ ಇದೆ, ಮುಂದ್ಗಡೆ ತೋರಣ ಎಲ್ಲ ಇದೆ, ಅಲ್ಲಿ ಕೂಡಿಸಿದ್ರಂತೆ. ವ್ಯಾಸರಾಯರ ಗುಹೆಯೊಳಗೆ ನವ ಸನ್ಯಾಸಿಗಳ ಸಮಕ್ಷದಲ್ಲಿ ಎನ್ನ ದಾಸನಾನೆನುತ ನೀ ಪೇಳ್ದೆಯನ್ನ, ವಾಡಿ ಪಂಥಗಳೆಲ್ಲ ತಾಳ್ದೆಗೊಲಿದು ದೋಷಾಂಕುರಗಳೆಲ್ಲ ಸೀಳ್ದೆ ಸ್ವಾಮಿ, ಶ್ರೀಶ ಸರ್ವೋತ್ತಮನೆಂದು ನೀ ಪೇಳಿ ಸಂತೋಷದಿಂದೆನ್ನ ಪೊರೆದೆ ಬಿಡದೆ. ಮೋಹನದಾಸರು ಹೇಳ್ತಾರೆ, ಅಲ್ಲಿ ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಅಂಕಿತ ಕೊಡ್ತಾರೆ. ಅಂಕಿತ ಕೊಡೋದು ಅಂತಂದ್ರೆ ಏನು ಅಂದ್ರೆ, ಈಗ ನಮಗೂ ಅಂಕಿತ ಕೊಡ್ತಾರೆ. ಈಗಿನ ಕಾಲದ ಅಂಕಿತ ಕೊಟ್ಟಾಗಲ್ಲ ಅಂಕಿತ ಕೊಡೋದು. ಅಂಕಿತ ಕೊಡೋದು ಅಂದ್ರೆ ಅವರ ಬಿಂಬಮೂರ್ತಿಯ ದರ್ಶನ ಮಾಡಿಸೋದು ಅಂತ ಅರ್ಥ. ಈಗ ಮೋಹನದಾಸರ ಬಿಂಬಮೂರ್ತಿ ಮೋಹನ್ನ ವಿಠಲ, ಅದರ ದರ್ಶನ ಮಾಡಿಸಬೇಕು. ದರ್ಶನ ಮಾಡಿಸಬೇಕಾದ್ರೆ ಮೊದಲು ಮೋಹನ್ನ ವಿಠಲನನ್ನ ಕುರಿತು ವಿಜಯದಾಸರು ಕೀರ್ತನೆ ರಚನೆ ಮಾಡಬೇಕು. ಅದನ್ನ ಅಭಿಮಂತ್ರಿಸಿ ಅದನ್ನ ಅಲ್ಲಿ ಮೋಹನದಾಸರ ಕಿವಿಯಲ್ಲಿ ಹೇಳಿ ಅವರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ ಮೇಲೆ ಅವರು ಕಣ್ಣು ಮುಚ್ಚಿದಾಗ ಅವರ ಬಿಂಬಮೂರ್ತಿ ದರ್ಶನವಾಗ್ತದೆ. ಅದು ಅಂಕಿತ ಕೊಡೋದು ಅಂತ ಅರ್ಥ. ಇವತ್ತು ಎಲ್ಲರೂ ದಾಸರೇ, ಎಲ್ಲರೂ ಅಂಕಿತ ಕೊಡೋರೆ. ಅಂಕಿತ ತಗೊಂಡವ್ರಿಗಿನ್ನ ಅಂಕಿತ ಕೊಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇವತ್ತು. ಅದಕ್ಕೆ ಯಾರು ಕೇಳಿ ನಾವು ದಾಸರು ನಾವು ದಾಸರು. ಒಂದು ಕಾಲ ಇತ್ತು ಸುಮಾರು 85-86ನೇ ಇಸ್ವಿನಲ್ಲಿ. ಅವಾಗ ಅದೊಂದು ಹುಚ್ಚುಟ್ಕೊಂಡಿತ್ತು, ಎಲ್ಲರೂ ದಾಸರೇ, ಎಲ್ಲರೂ ದಾಸರೇ, ಎಲ್ಲ ದೇವ್ರ ನಾಮ ಬರೆಯೋರೆ. ಅದಕ್ಕೆ ಆವಾಗ ಇವರು ಪ್ರಸನ್ನ ತೀರ್ಥರ ಆಗ್ತಾನೆ, ನನ್ನ ಪ್ರಸನ್ನ ತೀರ್ಥರ ಕೊನೆಗಾಲ. ಅವಾಗ ಅಂತಿದ್ರಂತೆ ಪ್ರಸನ್ನ ತೀರ್ಥರು, ಅಲ್ಲ ಎಲ್ಲರೂ ಹಾಡು ಮಾಡೋರೆ ಆದ್ರೆ ಓದೋರು ಯಾರಪ್ಪ ಅಂತ. ಯಾಕಂದ್ರೆ ಎಲ್ಲರೂ ಕೀರ್ತನೆ ರಚನೆ ಮಾಡೋರೆ ಆಗಿಬಿಟ್ರೆ ಹಳೆದನ್ನು ಉಳಿಸೋರು ಯಾರು ಅಂತ. ಹಾಗಾಗಿದೆ, ಎಲ್ಲರೂ ಕೀರ್ತನೆ ಮಾಡ್ತೇವೆ ಅಂತಾರೆ. ಕೀರ್ತನೆ ಮಾಡುವುದು ಅಷ್ಟು ಸುಲಭ ಅಲ್ಲ. ಸುಧಾ ಓದಿ ಪದ ನೋಡು ಅಂತ ಗಾದೆ. ಯಾರು ನ್ಯಾಯ ಸುಧಾಂಗ ವೇದಾಂತಗಳ ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ ಅವರು ಮಾತ್ರ ದಾಸಕೀರ್ತನೆಯನ್ನು ರಚನೆ ಮಾಡ್ಲಿಕ್ಕೆ ಸಾಧ್ಯ. ಹಿಂದಿನವ್ರು ಮಾಡ್ಲಿಲ್ವ ಆಚಾರ್ಯ ಅಂದ್ರೆ ಅವರ ದೈವಾಂಶ ಸಂಭೂತರು. ಅವರ ಕೀರ್ತನೆ ಓದ್ತಿದ್ರೆ ಅರ್ಥ ಆಗ್ತದೆ ಇದು ಎಂಥದ್ದು ಅದ್ಭುತವಾದದ್ದು ಅಂತ. ಅಂತ ಕೀರ್ತನೆಗಳು ಮಾಡ್ಲಿಕ್ಕಾಗಲ್ಲ. ಅವೆಲ್ಲ ಕೀರ್ತನೆಗಳಂತೆ ಕಂಡರೂ ಅವೆಲ್ಲ ಮಂತ್ರಗಳೇ, ಮಂತ್ರ ತುಲ್ಯವೇ. ಅದು ಹೇಳ್ಕೊಂಡ್ರೆ ಇವತ್ತೆಲ್ಲ ರೀತಿಯ ಅನುಕೂಲಗಳಾಗಿದ್ದನ್ನು ನೋಡಿದ್ದೇವೆ. ವಿಜಯರಾಯರ ಕವಚ ಹೇಳಿಕೊಂಡು ಎಷ್ಟೆಲ್ಲ ಕಷ್ಟಗಳನ್ನು ಗೆದ್ದು ಬಂದವರಿದ್ದಾರೆ. ಗೋಪಾಲದಾಸರ ಧನ್ವಂತರಿ ಸ್ತುತಿ ಹೇಳಿಕೊಂಡು ಘನವಾದ ರೋಗಗಳಿಂದ ಪರಿಹಾರವಾದವರು ನೋಡಿದ್ದೇವೆ. ವಾದಿರಾಜರ ಲಕ್ಷ್ಮೀ ಶೋಭಾನೆ ಹಾಡಿದವರಿಗೆ ಮಕ್ಕಳಿಗೆ ಮದುವೆ ಆಗದೆ ಇದ್ದಿದ್ದು ಮಕ್ಕಳಿಗೆ ಮದುವೆ ಆಗಿದೆ, ಮಕ್ಕಳಾಗದೆ ಇದ್ದವರು ಮಕ್ಕಳಾಗಿದೆ. ಇವೆಲ್ಲ ನೋಡಿದ್ದೇವೆ. ಯಾಕೆ ಹೀಗಾಗ್ತದೆ ಅಂದ್ರೆ ಅವರು ತಮ್ಮ ತಪಸ್ಸಿನ ಫಲವನ್ನ ಅದರಲ್ಲಿ ತುಂಬಿರ್ತಾರೆ. ಅದು ಎಷ್ಟು ಮಟ್ಟಿಗೆ ನಾವು ತೆಗೆದುಕೊಳ್ತೇವೆ ಅದು ನಮ್ಮ ಯೋಗ್ಯತೆಗೆ ಬಿಟ್ಟದ್ದು. ಹಾಗಾಗಿ ಯಾರೋ ರಚನೆ ಮಾಡಿದ್ದಾರೆ, ಎಲ್ಲೋ ರಚನೆ ಮಾಡಿದ. ನಮ್ಮ ಪಕ್ಕದ ಮನೆಯಲ್ಲೂ ಒಬ್ರು ದಾಸರಿದ್ದಾರೆ ಆಚಾರ್ಯ, ದಿನಕ್ಕೆ 16 ಹಾಡು ರಚನೆ ಮಾಡ್ತಾರೆ ಅಂದ್ರೆ ಅವೆಲ್ಲ ಕೀರ್ತನೆ ಅನ್ನಿಸ್ಕೊಳ್ಳೋದಿಲ್ಲ. ಅವೆಲ್ಲ ಕೀರ್ತನೆ ಅನ್ನಿಸ್ಕೊಳ್ಬೇಕಾದ್ರೆ ಅದರ ಸಂಪ್ರದಾಯವೇ ಬೇರೆ ಇದೆ, ಅದರ ನೀತಿ ನುಡಿಗಟ್ಟುಗಳೇ ಬೇರೆ ಇದೆ. ಹಾಗಿದೆ, ಅದನ್ನು ನಾವು ತಿಳ್ಕೊಳ್ಳ
ತಿಳ್ಕೊಳ್ಬೇಕು. ಯಾಕಂದ್ರೆ ಅವಾಗ ರಚನೆ ಮಾಡಬೇಕಲ್ಲ. ಏನ್ ರಚನೆ ಮಾಡಿದ್ರು? ಪಾಹಿ ಮೋಹನ ವಿಠಲ ಪರುಮ ಕರುಣಾ ಜಲನಿದೆ ಮೋಹದಾದಿದೇವ ವಂದ್ಯ ಮಹದಾದಿದೇವ ವಂದ್ಯ ಮೋಹಪಾಶವ ಬಿಡಿಸಿ ನಂಬಿದವೆಗೆ ಒಲೆದು ರಹಸ್ಯಮತಿ ಕೊಡುವುದು ಸ್ವಾಮಿ. ಇದು ವಿಜಯದಾಸರು ರಚನೆ ಮಾಡಿದ ಕೀರ್ತನೆ. ಪಾಹಿ ಮೋಹನ ವಿಠಲ ಪರಮ ಕರುಣಾ ಜಲನಿಧಿ ಮಹದಾದಿದೇವ ವಂದ್ಯ. ಮಹದಾದಿದೇವ ವಂದ್ಯ, ಮಹಾರುದ್ರದೇವರು ಮತ್ತೆ ಬ್ರಹ್ಮದೇವರಿಂದ ವಂದ್ಯನಾಗಿರ್ತಕ್ಕಂಥ ಪ್ರಭು ಮೋಹಪಾಶವ ಬಿಡಿಸಿ, ಯಾರಿಗೆ? ಮೋಹನದಾಸರಿಗೆ ಮೋಹಪಾಶವ ಬಿಡಿಸಿ ನಂಬಿದವಗೆ ಪೊಲಿದು, ನಿನ್ನನ್ನು ನಂಬಿದ್ದಾನಿವನಿಗೆ ಒಲಿದು ರಹಸ್ಯಮತಿ ಕೊಡುವುದು ಸ್ವಾಮಿ. ಅವನ ಅಂತಶ್ಚಕ್ಷು, ಒಳಗಿನ ಕಣ್ಣನ್ನ ತೆರೆಯುವಂತೆ ಮಾಡು ಅಂತ ಪ್ರಾರ್ಥನೆ ಅದು. ನೀ